ಆದ್ಮೇಲೆ ಇನ್ನೂ ಜೋರಾಗಿದೆ ಅದು. ಯಾಕೆ ಸರ್ ಹಂಗೆ ಹಿಂಗೆ ಹೇಳಿ 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 ಯಾರು ಕರಿತಾನೆ ಇಲ್ಲ ಮಾಸ್ತಿ ಸರ್. ಅಯ್ಯೋ, ಎಲ್ಲಾ ಕಡೆ ಇವರೇ ಇರೋದು. ಅಯ್ಯೋ ಅದಕ್ಕೆಲ್ಲ ದುಡ್ಡು ಬರ್ತಿಲ್ಲ, ಹೇಳಿ ಹೇಳಿ. ಆಲ್ಫಾ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಫಸ್ಟ್ ವ್ಯೂವರ್ ನಾನೇನೆ. ಮೊದಲ ಆಡಿಯನ್ಸ್ ಅವ್ರ ಸಿನಿಮಾನ ನೋಡಿರೋದ್ರಿಂದ ಹೇಳ್ತಿದ್ದಾರೆ. ಇವತ್ತು ಹಾಡುಗಳ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾ ಬಗ್ಗೆ ಮಾತಾಡೋದು ಪೂರಕವಾಗಿರುತ್ತೆ ಅನ್ಸುತ್ತೆ. ಸಿನಿಮಾದಲ್ಲಿ ನಮ್ಮ ಚಂದನವನಕ್ಕೆ ಹೊಸ ನಾಯಕನ ಹೇಮಂತ್ ಅವರು ತುಂಬಾ ಅದ್ಭುತವಾಗಿ, ಅಂದ್ರೆ ಸರಳವಾಗಿ, ಪ್ರಾಮಾಣಿಕವಾಗಿ ನಟಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕಥೆ ಹೆಣೆದಿದ್ದಾರೆ ನಮ್ಮ ನಿರ್ದೇಶಕರು ವಿಜಯ್ ಅವರು. ಹೊಸಬನ್ ಇಟ್ಕೊಂಡು ಈ ತರ ಒಂದು ಸ್ಟೈಲಿಶ್ ಆಗಿ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದ್ರ ಜೊತೆಗೆ ತುಂಬಾ ಹೈಲೈಟ್ಸ್ ಇದೆ ಸಿನಿಮಾದಲ್ಲಿ. ಈಗ ಅಚ್ಯುತ್ ಸರ್ ಬಂದ್ರು, ಅವಿನಾಶ್ ಸರ್. ನಮ್ಮ ಕನ್ನಡಕ್ಕೆ ಒಬ್ಬ ನಟ ಒಬ್ಬ ವರ್ಷ ಆದ್ಮೇಲೆ ಅಷ್ಟು ಸ್ಟೈಲಿಶ್ ಆಗಿ ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡುವಂತ ನಟ, ಅದು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ತಾರೆ. ನಾನಂತೂ ಮುಂಚೆಯಿಂದನೂ ಅವರು ಸ್ನೇಹಿತರು ನನಗೆ. ಬಟ್ ಈ ಬಿಗ್ ಬಾಸ್ ಅಲ್ಲಿ ಒಂಥರ ಬೇರೆ ತರ ಫ್ಯಾನ್ ಆದ್ರೆ ಅವ್ರ ನಟನಿಗೆ, ಅವ್ರ ಅಪಿಯರೆನ್ಸ್ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು. ಏನ್ ಸರ್ ಇಷ್ಟು ಕಂಜೂಸ್ ತರ ಚಪ್ಪಾಳೆ ಹೊಡಿತಿದ್ದಾರೆ, ಹೊಡಿರಿ ಸರ್ ಚಪ್ಪಾಳೆ ನಮ್ಮ ಹುಡುಗರ ಬಗ್ಗೆ ಮಾತಾಡಿದಾಗ. ಹಾಗೆ ನೆಕ್ಸ್ಟ್ ಬಂದ್ರೆ ಬಾಲು ನಾಗೇಂದ್ರ ಅವರು. ಅದ್ಭುತವಾದ ಯುನೀಕ್ ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿಗೆ. ಮೋಸ್ಟ್ಲಿ ಅವ್ರನ್ನ ಯಾರು ಇಷ್ಟು ಚೆನ್ನಾಗಿ ಒಬ್ಬ ನಿರ್ದೇಶಕ ಯೂಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ವಿಜಯ್ ಅವರು. ಅವರು ಅಷ್ಟೇ, ಅವ್ರದ್ದೊಂದು ಹುಚ್ಚತನ ಇದೆ ಸ್ಕ್ರೀನ್ ಮೇಲೆ ಅವ್ರದ್ದು, ಅದು ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಬಂದ್ರೆ ಹೇಮಂತ್ ಸುಶೀಲ್ ಅವರು ಅಷ್ಟೇ, ಅವರೆಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ ಜಾಸ್ತಿ ನಮ್ಮ ಕನ್ನಡಕ್ಕೆ. ಬಟ್ ಈ ಸಿನಿಮಾಯಿಂದ ಅವ್ರಿಗೆ ದೊಡ್ಡ ಹೆಸರು ಆಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಮ್ಮ ಬಡಾಬಾಯ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಇದ್ದಾರೆ. ಅವ್ರು ಸರ್ ನಿಮ್ಮ ವಾಯ್ಸ್ ಆಗಲಿ ನಿಮ್ಮ ಇದಾಗಲಿ ತುಂಬ ಇಷ್ಟ ಆಯ್ತು ಸರ್. ಯಾಕಂದ್ರೆ ನಾನು ಒಬ್ಬನೇ ಪೂರ್ತಿ ನೋಡಿರೋದಿಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ. ತುಂಬ ಚೆನ್ನಾಗಿದೆ ಇದು. ಎಲ್ಲದಕ್ಕೂ ಇಷ್ಟು ಮಾತಾಡೋದಕ್ಕೆ ಮುಖ್ಯವಾದ ಕಾರಣ ಮಾಸ್ತಿ ಅವರ ಡೈಲಾಗ್ಸ್. ಇತ್ತೀಚಿನ ಒಂದು ಎಷ್ಟು ಸರ್, ಒಂದು 10 ವರ್ಷದಲ್ಲಿ ಅವ್ರು ಬರೆದಿರೋ ಸಿನಿಮಾಗಳು ಎಲ್ಲದೂ ಅಂದರೆ ಕಾಮನ್ ಮ್ಯಾನ್ ರೀಚ್ ಆಗುತ್ತೆ. ಅದು ಇಂಪಾರ್ಟೆಂಟ್ ನಮಗೆ, ಕಾಮನ್ ಮ್ಯಾನ್ ರೀಚ್ ಆಗೋದು. ನಾವು ಸುಮ್ಮನೆ ಇಂಟೆಲೆಕ್ಚುಯಲ್ ಆಗಿ ಅಥವಾ ಏನೋ ಕಾಂಪ್ಲಿಕೇಟೆಡ್ ಆಗಿ ಬರೆಯೋದನ್ನ ಸರಳವಾಗಿ ಅಷ್ಟು ಮ್ಯಾಸಿವ್, ಏನು ಮಾಸ್ ಅಂತಾರಲ್ಲ ಅದನ್ನ ಮ್ಯಾಸಿವ್ ಆಗಿ ರೀಚ್ ಮಾಡಿಸ್ತಾರೆ ಅವರು. ಸೊ ಥ್ಯಾಂಕ್ ಯು ಮಾಸ್ತಿ ಸರ್. ಹಾಗೆ ಸಿನಿಮಾದಲ್ಲಿ ಎಲ್ಲ ನೀವು ಏನು ಇವಾಗ ಟೀಸರಲ್ಲಿ ಇದನ್ನ ನೋಡ್ತಾ ಇದ್ದೀರಾ, ಟೀಸರ್ ಆಗಲಿ ಇವಾಗ ಮುಂದೆ ಟ್ರೈಲರಲ್ಲಿ ನೋಡ್ತೀರಾ, ಆ ಕ್ಲೈಮ್ಯಾಕ್ಸಲ್ಲಿ ಒಂದು ಬೇರೆ ಥರನೇ ಒಂದು ವಿಶೇಷವಾದ ಒಂದು ಎಲಿಮೆಂಟ್ ಇಟ್ಟಿದ್ದಾರೆ. ಅಲ್ಲಿ ನಮಗೆ ಓಕೆ, ಒಂದು ಏನು ಈ ಡ್ರಗ್ ಮಾಫಿಯಾ ಅಂತ ಎಲ್ಲ ನಾವು ಇದು ಮಾಡ್ತೀವಿ, ಅದನ್ನು ಈ ಥರನೂ ಪ್ರೆಸೆಂಟ್ ಮಾಡ್ಬೋದಾ ಅಂತ ಅನಿಸುತ್ತೆ ನಮಗೆ. ಹಾಗೆ ನನಗೆ ತುಂಬ ಶಕ್ತಿಯಾಗಿ ನಿಂತಿದ್ದು ಈ ಸಿನಿಮಾಗೆ ನಾಗಾರ್ಜುನ್ ಶರ್ಮಾ ಲಿರಿಸಿಸ್ಟ್. ಅವರು ಅಷ್ಟೇ, ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಅವ್ರನ್ನ ಯಾವಾಗಲೂ ಕೇಳ್ತಿರ್ತೀನಿ, ಎಷ್ಟು ಸಿನಿಮಾಗೆ ಬರೀತಿದ್ದೀರಾ ಅಂತ ಕೇಳಲ್ಲ ನಾನು ಅವ್ರಿಗೆ. ಎಷ್ಟು ಸಿನಿಮಾಗೆ ಬರೀತಿಲ್ಲ ನೀವು ಅಂತಾರೆ. ಅವಾಗ ಒಂದು 2 ಹೆಸರು ಸಿಗುತ್ತೆ, ಇನ್ನು ಉಳಿದಿದ್ದೆಲ್ಲ ಬರೀತಾ ಇರ್ತಾರೆ ಆ ಥರ ಅವರು. ಹಾಗೆ ಅವಿನಾಶ್ ಸರ್, ಅಚ್ಯುತ್ ಸರ್ ಅವರಂತೂ ಹೇಳೋದೇ ಬೇಡ ನಾವು. ಬಟ್ ಈ ಸಿನಿಮಾಲಿ ಅಚ್ಯುತ್ ಸರ್ಗೆ ಮತ್ತೆ ನಾನು ಏನದು ಬೇರೆ ಥರನೇ ಫ್ಯಾನ್ ಆಗಿದ್ದೀನಿ. ಅದ ಅಷ್ಟು ಚೆನ್ನಾಗಿ, ಅಂದರೆ ಒಬ್ಬ ಹೊಸಬ್ರ ಜೊತೆ ಇದು ಮಾಡಿದಾಗ ಅವ್ರು ಕಂಫರ್ಟಬಲ್ ಫೀಲ್ ಆಗಬೇಕಲ್ಲ. ಬಟ್ ಅವರಿಬ್ರದ್ದು ಜಟಾಪಟಿ ತುಂಬ ಚೆನ್ನಾಗಿದೆ, ಅಚ್ಯುತ್ ಸರ್ದು, ಹೇಮಂತ್ ಅವ್ರದ್ದು. ಆಮೇಲೆ ನಾಗಾರ್ಜುನ್ ಶರ್ಮಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ನಾಗಾರ್ಜುನ್ ಶರ್ಮಾ ತುಂಬ ವರ್ಷ ನಾವು ಮುಂಚೆ ಎಲ್ಲ ನೋಡ್ತಿದ್ವಿ, ಸಾಹಿತ್ಯ ಒಬ್ಬರೇ ಹೆಸರಿರೋದು ಒಂದು ಸಿನಿಮಾದಲ್ಲಿ. ಸಾಹಿತ್ಯ ಅಂದರೆ ನಾಗೇಂದ್ರ ಪ್ರಸಾದ್, ಹಂಸಲೇಖ, ಕೆ ಕಲ್ಯಾಣ್, ಆ ಥರ ಇರೋದು. ತುಂಬ ವರ್ಷಗಳ ನನ್ನ ಕರಿಯರಲ್ಲಿ ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ಒಬ್ಬ ಸಾಹಿತಿ ಎಲ್ಲ ಹಾಡುಗಳನ್ನೂ ಬರೆದಿರೋದು. ಇಲ್ಲಿದ್ರೆ ಒಬ್ಬೊಬ್ರು ಸಾಹಿತಿಗೆ ಹೋಗ್ತಾ ಇರ್ತೀವಿ, ಅದು ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಒಂದು ಹಾಡಂತ ಶುರು ಮಾಡಿ 4 ಹಾಡಾಗಿ. ಹಾಗೆ ಇನ್ನೂ ಏನು ಒಂದು ವಿಶೇಷ ಏನಂದ್ರೆ, ಇಡೀ ಸಿನಿಮಾದಲ್ಲಿ ನಾಗಾರ್ಜುನ್ ಶರ್ಮಾ ಸಾಹಿತ್ಯ ಆವರಿಸ್ಕೊಳ್ಳುತ್ತೆ. ಅಷ್ಟೇ ಸ್ಟೈಲಿಶ್ ಆಗಿ ನೀವು ನೋಡಿರ್ಬೋದು. ಭೀಮಾದಲ್ಲಾಗಿರ್ಬೋದು, ಕಾಂಟ್ರಾಸ್ಟ್ ಆಗಿ ಮಾಯಾವಿ ಬರೀತಾರೆ ಅವರು. ಆಮೇಲೆ ಸಪ್ತಸಾಗರದ ಆಚೆ ಬರೀತಾರೆ, ಇಲ್ಲ ಅವನೇ ಶ್ರೀಮನ್ನಾರಾಯಣ ಬರೀತಾರೆ. ಸೊ ಈ ಥರ ಲಿಸ್ಟ್ ಹೋಗ್ತಾ ಇರುತ್ತೆ ಅವ್ರದ್ದು. ಅದೊಂದು ದೊಡ್ಡ ಶಕ್ತಿ ನನಗೆ ಡೈರೆಕ್ಟರ್ ಜೊತೆ. ಹಾಗೆ ನಾಗಾರ್ಜುನ್ ಶರ್ಮಾ ಅವರು. ಅದ್ರ ಜೊತೆಗೆ ನಮ್ಮ ಕನ್ನಡದ ಸಿಂಹಗರ್ಜನೆ ಅಂತಲೇ ಕರಿತೀನಿ ನಾನು ವ್ಯಾಸರಾಜ್ ಸೋಸ್ಲೆ ಅವ್ರನ್ನ. ಅವರು ಅಷ್ಟೇ ಆಲ್ಫಾ ಟೈಟಲ್ ಟ್ರ್ಯಾಕು
ಹಾಗೆ ನಾಗಾರ್ಜುನ ಶರ್ಮಾ ಅವ್ರು ಏನು ಸಾಹಿತ್ಯ ಬರೆದಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ, ಅದು ಒಂದೇ ವಾಯ್ಸ್ ಯೂಸ್ ಮಾಡಿದ್ದೀವಿ ನಾವು. ಡೈರೆಕ್ಟ್ರದ್ದು ಅದೊಂದು ಒಂದೇ ವಾಯ್ಸ್ ಯೂಸ್ ಮಾಡೋಣ ಅಂತ. ಅದು ಫುಲ್ಲು ವ್ಯಾಸರಾಜ್ ಅವರು ಅಷ್ಟೇ ಸಿನಿಮಾದಲ್ಲಿ ಆವರಿಸ್ಕೊಳ್ತಾರೆ ಹಂಗೆ ಅವ್ರ ಸಾಹಿತ್ಯ. ಇದಿಷ್ಟು ನನ್ನ ಕೆಲಸದ್ದು ಹೇಳಿದ್ದು. ನಿರ್ದೇಶಕರಿಗೆ ದೊಡ್ಡ ಥ್ಯಾಂಕ್ಸ್ ನನ್ನ ಆರಿಸ್ಕೊಂಡಿದ್ದಕ್ಕೆ. ಯಾಕಂದರೆ ಇದು ಥ್ಯಾಂಕ್ ಯು ಸರ್ ಮೇಲೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ. ನಾನು ಏನಕ್ಕೆ ನಾನು ಎಲ್ಲೂ ಥ್ಯಾಂಕ್ಸ್ ಹೇಳಲ್ಲ ಯಾವುದಕ್ಕೆ, ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡಬೇಕು. ಇದೇನಂದರೆ ನನಗೆ ಇಂಡಸ್ಟ್ರೀಲಿ ಒಂದು ಸೀಲ್ ಬಿದ್ದುಬಿಟ್ಟಿದೆ, ಬರೀ ಮೆಲೋಡಿ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದೆಲ್ಲ ಗೂಳಿ ಅಂತ ಒಂದು ಸಿನಿಮಾದಿಂದ ಎಂಟ್ರಿ ಆಗಿದ್ದು. ಅದಾದ್ಮೇಲಿಂದ ಸಿದ್ಲಿಂಗು ಬಂತು, ಇದೆಲ್ಲ ಬಂತು ಅಂದಾಗ ಎಲ್ಲ ಸಾಫ್ಟ್ ನಂಬರ್ಸ್ಗೆ ಅಂತ. ಅವರು ಫಸ್ಟ್ ಕಂಡೀಷನ್ನೇ ಹಾಕಿದ್ದು ನನಗೆ, ನೀವೇನು ಮಾಡಿದ್ದೀರಾ ಆ ಮೆಲೋಡಿನೆಲ್ಲ ಬಿಟ್ಟು ನನಗೆ ಬ್ಲಾಸ್ಟ್ ಆಗ್ಬೇಕು ಸರ್ ಮ್ಯೂಸಿಕ್ಕು. ಇವಾಗಲೂ ನಾವು ಟ್ರೈಲರ್ ಮಾಡ್ಬೇಕಾದ್ರೆ ಅದೇನು ಮಾಡ್ತೀರಾ ಗೊತ್ತಿಲ್ಲ ಸರ್, ಎಲ್ಲ ಚಚ್ಚಿ ಬಿಸಾಕಿ ಸಾರುತ್ತಿರೋದು ಆ ಥರ. ಸೊ ಇಷ್ಟು ನನ್ನ ಕೆಲಸದ ಬಗ್ಗೆ. ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಭರವಸೆ ಇದೆ ನನಗೆ. ಬಂದೇ ಬರ್ತಾರೆ, ಯಾಕಂದರೆ ಈ ಥರ ಒಂದು ಹೊಸ ಹೀರೋನ ನಾವು ಚಂದನವನಕ್ಕೆ ಸ್ವಾಗತಿಸಬೇಕು. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಥಿಯೇಟ್ರಿಗೆ ಬನ್ನಿ ನೋಡಿ. ಹಾಗೆ ಮಾಧ್ಯಮದವ್ರ ಸಪೋರ್ಟು ಜೋರಾಗಿದೆ ಈ ಸಿನಿಮಾಗೆ. ಹೀಗೆ ಕಂಟಿನ್ಯೂ ಮಾಡಿ ಸಿನಿಮಾನ ಗೆಲ್ಲಿಸಿ. ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದಾಗ ಮಿನಿಮಮ್ ಒಂದು ಇರುತ್ತೆ, ಮಿನಿಮಮ್. ಓಕೆನಾ? ಸೊ ಆಲ್ಫಾ ಎಷ್ಟು ವಿಭಿನ್ನ? ಎಲ್ರಿಗೂ ನಮಸ್ಕಾರ. ಮಾತು ಶುರು ಮಾಡೋಕ್ಕೆ ಮುಂಚೆ ಅನುಶ್ರೀ ಮೇಡಮ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಯ್ಯಯ್ಯೋ, ಅಂದರೆ ನಾವು ಡೈಲಾಗ್ ರೈಟರ್ಸು ಓಡಾಡ್ತಿರ್ತೀವಿ. ಸೊ ಜನಗಳ ಮಾತು ಹೇಗಿರುತ್ತೆ ಅಂದರೆ, ನೀವು ಸಣ್ಣ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅನ್ನೋದು ಚರ್ಚೆ ಆಗ್ತಾ ಇದೆ. ಅಂದರೆ ಮೇಡಮ್ ಅನುಶ್ರೀ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರು ಯಾಕೋ ದಪ್ಪ ಆಗ್ತಾ ಇದ್ದಾರೆ ಅಂತ. ಇಲ್ಲ ಮದುವೆ ಆದರೆ ಸರೋಗ್ತಾರೆ ಅಂತ. ಆಮೇಲೆ ಮದುವೆ ಆದ್ಮೇಲೆ ಇನ್ನೊಂದು ಚಿಂತೆ ಬಂತು, ಅದು ನಿಮ್ಮ ಯಜಮಾನ್ರು ಅಡುಗೆ ಮಾಡ್ತಾರೆ ಅಂತ ಏನದು. ಅಯ್ಯೋ ಅಡುಗೆ ಮಾಡಿದ್ರೆ ಇನ್ನೂ ದಪ್ಪ ಬಿಡ್ತಾರಲ್ಲ ಅಂತ. ಅಂದ್ರೆ ಆ ಚರ್ಚೆಗಳು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಬಟ್ ಸಣ್ಣ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಮಾಸ್ಟರ್. ಇನ್ನು ಆಲ್ಫಾ ವಿಚಾರಕ್ಕೆ ಬಂದ್ರೆ, ವಿಜಯ್ ಅವ್ರದ್ದು ನಮ್ದು ತುಂಬಾ ಹಳೆ ಗೆಳೆತನ. ಅಗ್ರಜ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ರು ಪರಿಚಯ ಆಗಿದೆ, ಒಂದು ಟೀ ಅಂಗಡಿ ಹತ್ರ. ಸೊ ಬದುಕು ಟೀ ಅಂಗಡಿಯಿಂದ ಹೊರಾಯಿನ ಮಾಲ್ಗೆ ಬಂದು ನಿಲ್ಸಿದೆ. ನಿಜಕ್ಕೂ ಸಿನಿಮಾ ಗ್ರಾಮರ್ ಏನೊಂದು ಸ್ಟೇಜಸ್ ಇರುತ್ತಲ್ಲ, ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿತು ಇವತ್ತು ಗೀತಾ, ಹೊಯ್ಸಳ, ತದನಂತರ ಈಗ ಈ ಸಿನಿಮಾನ, ಮತ್ತು ಯಾವುದು ಇನ್ಫ್ಲೂಯೆನ್ಸು ಮತ್ತೊಂದು ಇಲ್ಲ, ಕೆಲಸ ನೋಡಿ ಕೆಲಸ ತಗೊಳ್ಳುವಂಥ ವ್ಯಕ್ತಿ. ನನಗೆ ತುಂಬ ಇಷ್ಟವಾದ ಡೈರೆಕ್ಟ್ರು ವಿಜಯ್ ಅವರು. ಸೊ ಈ ಸಿನಿಮಾ ಶುರುವಾಗಬೇಕು ಅಂತ ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ದು ಮಾಲೂರು ಶ್ರೀನಿವಾಸ್, ಕೋರಿಯೋಗ್ರಾಫರ್. ಸರ್ ಅವರು ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ರು. ಹೇಮಂತ್ನ ಕೇಳಿದೆ ಯಾವ ಥರ ಏನು, ಯಾವ ಥರ ಸಿನಿಮಾ ಆಗಬೇಕು ಅಂತಿದ್ದಾಗ ರೆಡಿ ಆಗಿದೆ. ಅಂದರೆ ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗ ಅಂತ ಅನಿಸ್ಬಿಟ್ರೆ ಅಪ್ಕೊಂಡ್ಬಿಡ್ತಾರೆ. ಸೊ ಅಂದರೆ ಯಾವಾಗಲೂ ನಮಗೆ ತಂದೆ ಹೀರೋ, ಬಟ್ ಸಾರು ಅವ್ರ ಮಗನ್ನ ಹೀರೋ ಮಾಡಿರೋದಿದೆಯಲ್ಲ, ಅದು ನಿಜಕ್ಕೂ ತುಂಬ ಗ್ರೇಟ್ ಸರ್. ಅಂದರೆ ತನ್ನ ಮಗನ್ನ ನಿಲ್ಲಿಸ್ಬೇಕು ಅಂತ ಅಷ್ಟು ಪ್ರೀತಿಯಿಂದ ನಾವು ಅವ್ರ ಊರಿಗೂ ಹೋಗಿದ್ದೀವಿ, ನಮ್ಮೂರೇ ಅದು. ಸೊ ಆ ಜನ ಸೇರಿಸಿದ ರೀತಿ, ಮತ್ತೆ ಅವರಿಬ್ಬರು ನೋಡಿದ್ರೆ ಅಪ್ಪ ಮಗ ಅನ್ಸಲ್ಲ, ಅಣ್ಣ ತಮ್ಮ ಅಂತ ಅನ್ಸ್ತಾರೆ. ಹೌದು. ಸೊ ಇನ್ನು ಈ ವಿಚಾರಕ್ಕೆ ಬಂದಾಗ ಆಲ್ಫಾ ಪಕ್ಕ ಒಂದು ಜೆನ್ಸಿ ಟೈಟಲ್. ತುಂಬ ಜನ ಆರ್ಟಿಸ್ಟ್ಗಳು, ಮತ್ತು ಈಗ ತಾನೇ ನಾವು ಕೇಳಿದ್ವಿ ನಮ್ಮ ಅನೂಪ್ ಸಿಳೀನ್ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಅಚ್ಯುತ್ ಸಾರು, ಅವಿನಾಶ್ ಸಾರ್ದು ನಂದು ತುಂಬ ಕ್ಲೋಸ್ ಇದು. ಅಂದರೆ ಅವ್ರು ಅಷ್ಟು ಸೀನಿಯರ್ ಆದರೂ ಒಂದು ಸಿನಿಮಾ ಜನ ನೋಡ್ಬೇಕ್ರಿ, ಜನ ಬರಬೇಕ್ರಿ ಅನ್ನೋ ಒಂದು ಹಪಾಪಿ ಇದೆಯಲ್ಲ ಸರ್, ನಿಮ್ಮಿಂದ ಕಲಿಯೋದು ತುಂಬ ಇದೆ ಸರ್. ಇನ್ನು ಅಚ್ಯುತ್ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಸಲಗ ನಾನು ಡೈಲಾಗ್ ಬರೆದಾಗ ಡಬ್ಬಿಂಗ್ ಥಿಯೇಟ್ರಿಗೆ ಕರೆಸ್ಬಿಟ್ಟಿದ್ರು, ಏನೋ ಬರೆದಿದೆಯಲ್ಲ ಅಂತ. ಹೊಗಳಿದ್ರ ಅಥವಾ ಏನು ಬರ್ತಿದ್ದೀರ ಆ ಥರ ಏನು ಬರ್ತಿ ಆ ಥರ ಹೇಳಿದ ಸರ್? ಅವರು ಹೊಗಳೋ ರೀತಿನೇ ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲರೂ, ಮತ್ತೆ ಈ ನಾಯಕಿಯರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಆಯನ ಮತ್ತು ಗೋಪಿಕಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಕಾಮನ್ ಬಿಲ್ಲಲ್ಲಿ 2 ಕಲರ್ ಥರ ಕಾಣ್ತಾ ಇದ್ದೀರಾ. ಇನ್ನು ಆಲ್ಫಾ ವಿಚಾರಕ್ಕೆ ಬಂದಾಗ
ತುಂಬ ಜನ ಆರ್ಟಿಸ್ಟ್ಗಳು ಬಹಳ ಚೆನ್ನಾಗಿ ನಟಿಸಿದ್ದೀರಾ. ಒಂದು ತಂಡ ಅಂದರೆ ಸೀನಿಯರ್ಸು ಜೂನಿಯರ್ಸು ಅಂದೇ ಎಲ್ಲ ಆರ್ಟಿಸ್ಟ್ಗಳು ಹೇಮಂತ್ ಅಂತ ಒಬ್ಬ ಯುವ ನಟನ ನಿಲ್ಲಿಸೋದಕ್ಕೆ ನನಗೆ ಯಾವಾಗಲೂ ಪ್ರೇಮಲೋಕ ನೆನಪಾಗುತ್ತೆ. ರವಿ ಸರ್ನ ನಿಲ್ಲಿಸೋದಕ್ಕೆ ಎಷ್ಟು ಜನ ಹೀರೋಗಳು ನಿಂತಿದ್ರು. ಸೊ ಇವತ್ತು ರವಿಚಂದ್ರನ್ ಅವರು ದೊಡ್ಡ ಮಟ್ಟದ ನಾಯಕ ನಟ, ನಾವೇನು ಹೇಳಬೇಕಾಗಿಲ್ಲ. ಸೊ ಹೇಮಂತರದ ಹೀರೋನ ನಮ್ಮ ಜನ ಒಪ್ಕೊಳ್ಳೇಬೇಕು. ಏನರಲ್ಲಿ ಕಮ್ಮಿ ಇದ್ದಾನೆ ಅಂತ ನೋಡ್ಬೋದು. ಹಂಗೆ ಆ ಶರ್ಟ್ ತೆಗೆದಾಗ ಅನೂಪ್ ಸಿಲೀನ್ ಒಂದು ಮ್ಯೂಸಿಕ್ ಕೊಡ್ತಾರೆ, ನಮಗೆ ಗೂಸ್ ಬಂಪ್ಸ್ ಆಗುತ್ತೆ ನಿಜಕ್ಕೂ. ಯಾಕೆಂದ್ರೆ ಅಲ್ಲ ಸರ್, ನೀವು ಹೇಳಿದ್ರಿ ಏನ್ರಲ್ಲಿ ಕಮ್ಮಿ ಇದ್ದಾರೆ ಅಂತ. ಒಂದು ವಿಷಯ ಕಮ್ಮಿ ಇದೆ ಸರ್, ಶರ್ಟ್ ಇಲ್ಲ ಸರ್. ಶರ್ಟ್ ಒಂದು ಬಾಡಿ ಮೇಲೆ ಕಮ್ಮಿ ಇದೆ, ಅದು ಬಿಟ್ರೆ ನೀವು ಹೇಳ್ದಂಗೆ ಎಲ್ಲ ಇದೆ ಸರ್. ಒಂದು ಹೀರೋಗೆ ಬೇಕಾಗಿರೋ ಎಲ್ಲ ಲಕ್ಷಣಗಳು ಇದೆ. ಕರೆಕ್ಟು. ನಿಜಕ್ಕೂ ನಮ್ಮ ಇಂಡಸ್ಟ್ರಿಗೆ ನಮ್ಮ ಜನ ಒಂದು ವೆಲ್ಕಮ್ ಹೇಳಲೇಬೇಕು ಹೇಮಂತ್ಗೆ. ಅವ್ರ ಡೆಡಿಕೇಶನ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇಲ್ಲ ಸರ್, ನಾವು ಜನರ ಮುಂದೆ ಬರಬೇಕು ಅಂದರೆ ಹಂಗಿರಬೇಕು ಅಂದ್ಬಿಟ್ಟು ಆ ಒಂದು ಕಸರತ್ತು, ಅವನ ಡಯಟು ಎಲ್ಲ ಫಾಲೋ ಅಪ್ ಮಾಡಿಕೊಂಡು, ಮತ್ತೆ ಅವ್ರ ತಂದೆ ಕೂಡ ನೀನು ಹೋಗಿ ಮಾಡ್ಕೊಂಡು ಬಾ ಅಂತ ಕಳಿಸಿದರೆ. ಅವ್ರು ಬಂದು ಇಂಡಸ್ಟ್ರಿಯಲ್ಲಿ ನಾನು ಹೀರೋ ಆಗಬೇಕು ಅಂತ ಬರಲಿಲ್ಲ, ಗ್ರೌಂಡ್ ವರ್ಕ್ ಮಾಡಿದ್ರು. ಕತೆ ಹೇಗಿರಬೇಕು, ಮ್ಯೂಸಿಕ್ ಯಾರು ಮಾಡಬೇಕು, ಡೈಲಾಗ್ಸ್ ಯಾರು ಬರೀಬೇಕು ಅಂದರೆ ಒಂದು ಟೀಮ್ ಕಟ್ಕೊಂಡು. ಸೊ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯೂಶ್ವಲಿ ಡೈರೆಕ್ಟರ್ ಅಂದಾಗ ಹೊಸಬ್ರಿಗೆ ಮಾಡೋದಕ್ಕೆ ಹೆಂಗೆ ಈಗ ಮಾರ್ಕೆಟ್ ಹೇಗಿದೆ, ನಮ್ಮನ್ನು ಒಪ್ಕೋತಾರೆ ಇಲ್ವ ಅಂತಾರೆ. ಬಟ್ ಕತೆ ಮಾಡಿಕೊಂಡು ಆ ಕತೆಗೆ ಹೇಮಂತ್ನ ಹೇಳಿದ ತಕ್ಷಣ ಹೇಮಂತ್ ಹೂ ಅಂದಿದ್ದು. ಸೊ ಇವತ್ತು ಈ ಸ್ಟೇಜ್ಗೆ ಬಂದು ನಿಂತಿದೆ. ಇನ್ನು ಜನ ಪ್ರೀತಿ ಕೊಡಬೇಕು, ಜನ ನಮ್ಮ ಹೇಮಂತನ ಒಪ್ಕೋಬೇಕು. ಆದಾಗ ಮಾತ್ರ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬರ್ತಾನೆ. ಯಾಕಂದರೆ ಈಗ ಮುರಳಿ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಎಲ್ಲ ಸುದೀಪ್ ಸರ್ ಆಗಿರ್ಬೋದು, ಒಂದು ಚಿಕ್ಕ ಲವ್ ಸ್ಟೋರೀಸು ಕಾಲೇಜು ಅಂತ ಹೇಳಿದಾಗ ಬೇಡ ಮಗ ಅಂತ ಅವರೇ ಹೇಳ್ತಾರೆ. ಸೊ ಆ ಜನ್ರೇಷನಲ್ಲಿ ಹೇಮಂತ್ ಅವ್ರು ಬಂದಾಗ ಸೊ ಯಂಗ್ ಹೀರೋಸು. ಯಾಕಂದರೆ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ ತುಂಬ ಯಂಗ್ ಹೀರೋಸು, ಹೊಸ ಹೊಸ ಕತೆಗಳಿಗೆ. ಸೊ ಇವ್ರುಗಳು ಬಂದಾಗ ರೈಟರ್ಸ್ಗೆ ಎಲ್ರಿಗೂ ಒಂದು ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ 20ರಂದು ಆಲ್ಫಾ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ, ಹೊಸ ಹುಡುಗ ಮತ್ತೆ ಹೊಸ ತಂಡ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಮಾಡಬೇಕಾದ್ರೆ ಆರ್ಟ್ ಡೈರೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಆ ಒಂದು ಕಥೆಯನ್ನ ಕಟ್ಟೋದಕ್ಕೆ ಬೇಕಾಗಿರೋದೇ ನಿಜವಾಗ್ಲೂ ಆರ್ಟ್ ಡೈರೆಕ್ಟರು. ಸೊ ಆಲ್ಫಾವನ್ನ ಕಟ್ಟಿದ ರೀತಿ ಹೇಳಿ ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್. ಆ್ಯಂಡ್ ಹೇಮಂತ್ ಸರ್, ಥ್ಯಾಂಕ್ ಯು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಿನಿಮಾದಲ್ಲಿ. ನಿಮಗೂ ಕೂಡ ಬೆಟರ್ ಫ್ಯೂಚರ್, ನಿಮಗೆ ತುಂಬ ಚೆನ್ನಾಗಿದೆ ನಿಮ್ಮ ಫ್ಯೂಚರ್. ಈ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಮಾಸ್ತಿ ಸರ್, ನಿಮ್ಮ ಜೊತೆ ನನ್ನ ಜರ್ನಿ ಇದೆ, 2 ಸಿನಿಮಾ. ಎಕ್ಕ ಆದಮೇಲೆ ನೆಕ್ಸ್ಟ್ ಸಿನಿಮಾ ಆಲ್ಫಾ ನಿಮ್ಮ ಜೊತೆ. ಅಚ್ಯುತ್ ಸರ್, ಅವಿನಾಶ್ ಸರ್, ಥ್ಯಾಂಕ್ ಯು, ನಿಮಗೂ ಕೂಡ ಆಗಮನ. ಕಾರ್ತಿಕ್ ಸರ್, ಥ್ಯಾಂಕ್ ಯು. ಈ ಸಿನಿಮಾನ ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಡಲ್ಲ, 100% ಬೆಂಬಲ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ನಂಬ್ತೀನಿ. ಥ್ಯಾಂಕ್ ಯು. ನನ್ನ ವರ್ಕ್ ಸಿನಿಮಾದಲ್ಲಿ ನೀವೇ ನೋಡಿ ಇಷ್ಟಪಡಿ. ಥ್ಯಾಂಕ್ ಯು. ನಮಗೆ ಜಸ್ಟ್ ಒಂದು ಕ್ಲೂ ಕೊಡೋದಾದರೆ, ಕಾರ್ತಿಕ್ ಮಹೇಶ್ ನನ್ನ ಸಿನಿಮಾದಲ್ಲಿ ಹೀರೋ ರಾಮರಸದಲ್ಲಿ. ನನಗೆ ಕಾಲ್ ಬಂತು, ಹೀಗೊಂದು ಇನ್ನೊಂದು ಕ್ಯಾರೆಕ್ಟರ್ ಇದೆ, ನೆಗೆಟಿವ್ ಕ್ಯಾರೆಕ್ಟರ್ ಇದೆ, ಅವ್ರು ಮಾಡ್ತಾರ ಇಲ್ಲ. ನನಗೆ ತಲೆಯಲ್ಲಿ ಒಂದಿತ್ತು, ಅಂದರೆ ಸಿನಿಮಾದ ರೂಲ್ಸ್, ಇಂಡಸ್ಟ್ರಿ ರೂಲ್ಸ್ ಅಂತ ಇರುತ್ತಲ್ಲ, ಒಂದು ಸಿನಿಮಾದ ಹೀರೋ ಆದರೆ ಇದ್ರಲ್ಲಾಕೆ ನೆಗೆಟಿವ್ ಮಾಡ್ತಾರೆ, ಡೌಟ್ ಇದೆ ಕೇಳಿ ಅಂತ ಹೇಳಿದ್ರು. ಒಂದು ಸಿಟ್ಟಿಂಗ್ ಅದನ್ನ ಒಪ್ಕೊಬಿಟ್ರು ಅಂತ ಹೇಳಿದ್ರು. ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕಾಗತ್ತೆ, ಒಬ್ಬ ನಾನು ಹೀರೋ ಆಗಿದ್ರು ಕೂಡ ಇಂಥ ಒಳ್ಳೆ ರೋಲ್ನ ಮಿಸ್ ಮಾಡಿಕೊಂಡ್ರೆ ಇದಾಗತ್ತೆ ಅಂತ ಹೇಳ್ಕೊಂಡು ಒಂದು ಅಟ್ರಾಕ್ಷನ್ ತರುವಂಥದ್ದು. ಅದು ಫುಲ್ ಕ್ರೆಡಿಟ್ಸ್ ಟು ವಿಜಯ್ ಸರ್ ಅವರಿಗೆ ಫಾರ್ ಕ್ರಿಯೇಟಿಂಗ್ ಸಚ್ ದಿಸ್ ಒನ್. ನನಗೆ ಅಲ್ಲಿ ತನಕ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅಂತ ಫೀಲಿಂಗ್ ಬರ್ತಾಯಿತ್ತು. ಒಂದು 2 ದಿವಸ ಶೂಟ್ ಆಗಿತ್ತು. ಅದಾದಮೇಲೆ ನಾನು ಓವರ್ ಕಾನ್ಫಿಡೆಂಟ್ ಆದೆ. ಸೊ ಎಲ್ಲರ ಬ್ಲಾಕ್ ಬಸ್ಟರ್ ಇದೆ ನಮ್ಮ ಹತ್ರ ಒಂದು ಅಂಥೇಳಿ. ಸೊ ಥ್ಯಾಂಕ್ಸ್. ಬಟ್ ಓವರಾಲ್ ಆಗಿ ನೀವು ಗಮನಿಸಿದ್ರೆ, ಒಬ್ಬ ಹೊಸ ಹುಡುಗನ್ನ ಹೀರೋ ಮಾಡಲಿಕ್ಕೆ ಎಲ್ಲ ಹಳೆ ಹುಲಿಗಳು ಸೇರಿಕೊಂಡು ಸಜ್ಜಾಗಿ ನಿಂತಿದ್ದಾರೆ. ಸೊ ಹೇಮಂತ್ ಅವರು ಶುಡ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಯಾಕಂದರೆ ಅವ್ರಿಗೆ ಒಂದು ಬೆಂಬಲವಾಗಿ ನಿಂದಂಥ ಇಡೀ ಒಂದು ಪಡೆ ಏನಿದೆ ಅದಕ್ಕೋಸ್ಕರ ಇದಾಗಿದೆ. ಆ್ಯಂಡ್ ನೀವು ನೋಡ್ಬೋದು ಲುಕ್ಕು ಮಾತಾಡೋದು. ಅಲ್ಲ ಮುಂದೆ ಬನ್ನಿ. ಅನೂಪ್ ಸರ್ ಹೇಳಿದ್ರು ಅನುಶ್ರೀನ ಆಂಕರಿಂಗ್ ಕರ್ಸಿದ್ದಾರೆ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ನಾನು ಬಂದಿರೋದಲ್ಲ, ಇವರಿಬ್ರು ಬಂದಿದ್ದಾರೆ ಅಂತ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ
ಸಿನಿಮಾ ಇನ್ನೆಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದಕ್ಕೆ ನೀವಿಬ್ರು ಇಲ್ಲಿ ಇರೋದೇ ತುಂಬಾ ದೊಡ್ಡ ಸಾಕ್ಷಿ. ಅಚ್ಯುತ್ ಸರ್, ಮೊದಲನೇದಾಗಿ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ, ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಹೇಮಂತ್ ತಮ್ಮ ಮೊದಲ ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದು ಡಾನ್ಸಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಅಭಿನಯದ ಭಾಗಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತಾ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟಲ್ದಲೇ ಈ ಚಿತ್ರವನ್ನು ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ 2 ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆ್ಯಕ್ಟಿವಿಟಿನಲ್ಲಿ ತೊಡಗಿದ್ದಾರೆ. ಚಿತ್ರ ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು, ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಅವಾಗ ಅಸೋಸಿಯೇಟ್ ಆಗಿದ್ದರು. ಆನಂತರ ಅವರು ಮಾಡಿದ 3 ಚಿತ್ರಗಳಲ್ಲಿ ಇದು 3ನೇ ಚಿತ್ರ. 3 ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ. ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಅನೂಪ್ ಸೆಳೀನು, ಮಾಸ್ತಿಯವರು, ವಿನಯ್, ಮಹೇಶ್ ಕಾರ್ತಿಕ್, ರಮೇಶ್ ಇಂದ್ರ, ರಾಘು ಶಿವಮೊಗ್ಗ, ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಭಾಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕು ಈ ಚಿತ್ರ ರಿಲೀಸ್ ಇದೆ. ನೀವೆಲ್ಲರೂ ಕೂಡ ಸಹಕರಿಸಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಬಿಕಾಸ್ ನೀವಿಬ್ರು ಎಷ್ಟು ಸಿನಿಮಾಗಳನ್ನ ಮಾಡ್ತಿರ್ತೀರ, ಓಕೆನಾ, ಯಾವ ಒಂದು ಕಾರಣಕ್ಕೆ ಆಲ್ಫಾ ಚಿತ್ರನ ಮಿಸ್ ಮಾಡಬಾರ್ದು ಅನ್ನೋದಾದ್ರೆ ಆ ಕಾರಣ ಏನಾಗಿರುತ್ತೆ? ಇಡೀ ಚಿತ್ರ ಎಂಗೇಜಿಂಗ್ ಆಗಿರುತ್ತೆ. ನೀವು ಸಿನಿಮಾ ಥಿಯೇಟ್ರಿಗೆ ಬಂದರೆ ಎದ್ದೋಗೋ ತನಕ ನಿಮಗೆ ಒಂಥರ ಎಲ್ಲ ರೀತಿಯ ಮನೋರಂಜನೆಯನ್ನು ಚಿತ್ರ ಒದಗಿಸುತ್ತೆ, ಎಂಟರ್ಟೈನ್ ಮಾಡುತ್ತೆ. ಆ ಕಾರಣಕ್ಕಾಗಿ ನೀವು ಈ ಚಿತ್ರನ ನೋಡಲೇಬೇಕು ಅಂತ ಬಯಸ್ತೀನಿ. ಸೂಪರ್ ಅಚ್ಯುತ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ಅವಿನಾಶ್ ಸರ್ ಇದ್ದಾರೆ. ಅವಿನಾಶ್ ಸರ್ ಅವರು ಇದ್ದಾರೆ. ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀವಿ ಪಿಕ್ಚರಲ್ಲಿ. ಈ ಬಾಂಡಿಂಗ್ ನೋಡೋಕ್ಕೆ ನಮಗೆ ಖುಷಿ ಸರ್. ನನಗೆ ಮನೆಗೆ ಬಂದಾಗ ಇಂಟ್ರ್ಯೂ ಮಾಡೋದಕ್ಕೆ ಕೇಳಿದ್ರು, ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದ್ರ ಬಗ್ಗೆ ಹೇಳಿ ಅಂತ. ನಾನು ಹೇಳಿದೆ, ನಾನು ಮಾಡಿರೋದು ಅಚ್ಚು ಜೊತೆನೆ, ಏನು ಹೇಳಿ ಅವ್ರ ಬಗ್ಗೆ ನಾನು ಅಂತ. ಯಾಕೆಂದ್ರೆ ನಾನು ಮಾಡಿರೋ ಸೀನಲ್ಲಿ ಹೆಚ್ಚಿಗೆ ಇವ್ರ ಜೊತೆನೇ ಜಾಸ್ತಿ. ಮತ್ತು ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಬ್ಯುಲಸ್ ಆ್ಯಕ್ಟರ್. ಹೇಮಂತ್ ತುಂಬ ಪ್ಯಾಷನೇಟ್ ಆಗಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ. ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಆ್ಯಂಡ್ ಅಚ್ಯುತ್ ಅವ್ರು ಹೇಳಿದಾಗೆ 2 ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ. ಇದು ಭಾಳ ಬೇಕು ಸಿನಿಮಾಕ್ಕೆ, ಭಾಳ ಮುಖ್ಯ. ಅದನ್ನು ನೀವು ಪಾಲಿಸ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಾಗುತ್ತೆ. ಸಿನಿಮಾ ನಾನು ಡಬ್ಬಿಂಗ್ ಅಂತ ಅನ್ನಿಸ್ತು. ವಿಜಯ್ ಅಫ್ಕೋರ್ಸ್ ನಾನು ಅವರು ನನಗೆ ಅಸೋಸಿಯೇಟ್ ಆಗಿ 2 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು. ತುಂಬ ಸ್ಲಿಕ್ಕಾಗಿದೆ ಸಿನಿಮಾ, ತುಂಬ ಫಾಸ್ಟ್ ಆಗಿದೆ. ಸಿನಿಮಾದಲ್ಲಿ ನಾವು ಅಂದ್ಕೊಂಡೋಗಿ ನಾವೇನು ಅಂದ್ಕೊಳ್ತೀವಿ ಅದು ಆಗೋದಿಲ್ಲ. ಸಿನಿಮಾದಲ್ಲಿ ಅದೊಂದು ಟ್ವಿಸ್ಟ್ ಇದೆ, ಅದನ್ನು ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ಸೊ ಇಟ್ ಹೋಲ್ಡ್ಸ್ ಯುವರ್ ಇಂಟ್ರೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿ ಅವರ ಸಂಭಾಷಣೆ ಅದು ಹೇಳಿದ್ಮೇಲೆ ನಾನು ಏನು ಎರಡನೇ ಮಾತೇ ಇಲ್ಲ ನನಗೆ. ಯಾಕೆಂದರೆ ಮಾಸ್ತಿಯವರ ಸಂಭಾಷಣೆಗಳನ್ನು ಸುಮಾರು ಸರಿ ಹೇಳಿದ್ದೀನಿ. ಹಾಗಾಗಿ ಮಾಸ್ತಿ ಇದ್ದರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತಿನೇ ಅದು. ಸೊ ಹಾಗಾಗಿ ಮಾಸ್ತಿ ಈಸ್ ಆಲ್ವೇಸ್ ದೇರ್ ಫಾರ್ ಅಸ್. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ಕು, ಅಂದರೆ ಎಲ್ಲರೂ ಹೊಸ ಹುಡುಗರು, ತುಂಬ ಖುಷಿಯಾಗುತ್ತೆ. ಎಲ್ಲ ಹೊಸ ಹುಡುಗರ ಜೊತೆ, 10 ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಜನ್ರೇಷನ್ ಜೊತೆ ನಾವು ಆ್ಯಕ್ಟ್ ಮಾಡೋದಕ್ಕೆ
ನಮಗೊಂದು ಕಲಿಕೆ ಅನಿಸುತ್ತೆ ಅದು. ನಮಗೂ ಬಹಳ, ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ. ಸೊ ಜನ್ರೇಷನ್ ಬದಲಾಗ್ತಾ ಇದ್ದಾಗೆ ನಾವು ಬದಲಾಗ್ತಾ ಹೋಗಬೇಕು. ಸೊ ನಾವು ಇವ್ರ ಜೊತೆ ಮಾಡಿದಾಗಲೇ ನಾವು ಬದಲಾಗೋದು. ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ. ಹಾಗಾಗಿ ವಿಜಯ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅನೂಪ್, ಎವ್ರಿಬಡಿ, ನಮ್ಮ ಹೀರೋ ಅವ್ರಿಗೆ ಮತ್ತೊಮ್ಮೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸರ್, ನಿರ್ಮಾಪಕರು, ತಂದೆ ಅವರಿಗೆ ವಂಡರ್ಫುಲ್. ಅಪ್ಪ ಮಗ ಅನ್ಸೋದಿಲ್ವಲ್ಲ ಸರ್ ನೀವಿಬ್ರು? ಫ್ಯಾಬುಲಸ್ ಸರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ದ 20th. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಚೆನ್ನಾಗಿದೆಯೋ, ನೀವು ಅಷ್ಟೇ ಸುಂದರವಾಗಿ ಇವತ್ತು ಕಾಣ್ತಾ ಇದ್ದೀರಾ. ಇಷ್ಟು ಸುಂದರವಾಗಿ ರೆಡಿ ಆಗಿ ನೀವು ಇಲ್ಲಿ ಮುಂದೆ ಬರಲಿಲ್ಲ ಅಂದ್ರೆ ಎಲ್ಲ ಕ್ಯಾಮ್ರಾಮನ್ಸ್ ನನಗೆ ಬಾಯಿ ತುಂಬಾ ಹೋಗಿದ್ದಾರೆ. ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡೋದೇ ನಮಗೆ ಖುಷಿ. ನನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಂಡೇ ಬರ್ತಾ ಇದೀವಲ್ಲ. ಥ್ಯಾಂಕ್ ಯು. ಏನೋ ನಿಮ್ಮ ಸಿನಿಮಾ ಆಯ್ಕೆಗಳು ಬಹಳ ವಿಭಿನ್ನ. ಅದು ಆಲ್ಫಾ ಆಗಿರ್ಬೋದು, ಇದಕ್ಕಿಂತ ಮುಂಚೆ XY ಆಗಿರ್ಬೋದು, ದೂರದರ್ಶ ಆಗಿರ್ಬೋದು, ಅಂದ್ರೆ ಯುನೀಕ್ ಆಗಿರುವಂಥ ಸಿನಿಮಾಗಳನ್ನ ಆಯನ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಆಲ್ಫಾ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡಿ ಪ್ಲೀಸ್. ಗುಡ್ ಈವ್ನಿಂಗ್ ಎವ್ರಿವಾನ್. ಎಲ್ಲರೂ ಹೇಗಿದ್ದೀರಾ? ಏನ್ ಸೌಂಡೇ ಬರ್ತಾ ಇಲ್ಲ? ನಿಮ್ಮ ನೋಡಿ ಸ್ವಲ್ಪ ಫ್ರೀಸ್ ಆಗವ್ರೆ, ಚಳಿ ಇದೆಯಲ್ಲ. ಫಸ್ಟ್ ಆಫ್ ಆಲ್ ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇಟ್ಸ್ ಅನ್ ಆನರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಐ ಡೋಂಟ್ ನೋ ಹೌ ಯು ಇಮ್ಯಾಜಿನ್ ಮೀ ಇನ್ ಅ ಕಾಪ್ ಕ್ಯಾರೆಕ್ಟರ್. ಮುಂಚೆ ಎಲ್ಲ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ರೂರಲ್ ಥರದ ಒಂದು ರೋಲ್ಸೇ ಬರ್ತಾ ಇತ್ತು. ಯು ಗೇವ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ರಿಯಲಿ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಚ್ಯುತ್ ಸರ್, ಅವಿನಾಶ್ ಸರ್, ನಿಮ್ಮನ್ನು ಸ್ಪಾಟಲ್ಲಿ ಡೈರೆಕ್ಟಾಗಿ ನೋಡೋದೇ ಒಂದು ಖುಷಿ. ನಿಮ್ಮ ಜೊತೆ ಕೆಲಸ ಮಾಡಿರೋದು ಇನ್ನೂ ಹೆಚ್ಚು ಹೆಚ್ಚು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಇನ್ಸ್ಪೈರ್ಡ್ ಮೀ ಅ ಲಾಟ್. ಆ್ಯಂಡ್ ನಮ್ಮ ಒಂದು ಸಣ್ಣ ಕಥೆಗಳೆಲ್ಲ ಶೇರ್ ಮಾಡ್ಕೊಂಡ್ಮೇಲೆ ಅದೆಲ್ಲ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ಅಚ್ಯುತ್ ಸರ್. ಆ್ಯಂಡ್ ಕಾರ್ತಿಕ್ ಮಹೇಶ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಲೇಬೇಕು. ಇಟ್ಸ್ ನಾಟ್ ಈಸಿ ಬೀಯಿಂಗ್ ಅನ್ ಆ್ಯಕ್ಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ನೋಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಪ್ರಮೋಷನ್ ಟೈಮಲ್ಲೂ ನಾವೆಲ್ಲರೂ, ನಾನು ಗೋಪಿಕಾ ಹಾಗೆ ಹೇಮಂತ್ ಟ್ರಾವೆಲ್ ಮಾಡ್ತಾ ಇದ್ವಿ. ಯೂಸ್ ಟು ಕೋಆರ್ಡಿನೇಟ್ ಎವ್ರಿ ಸಿಂಗಲ್ ಥಿಂಗ್ ವಿತ್ ಎವ್ರಿಬಡಿ. ಸೊ ಇಟ್ ವಾಸ್ ವೆರಿ ಹಾರ್ಡ್ ಆ್ಯಂಡ್ ಐ ಕುಡ್ ಡೈರೆಕ್ಟ್ಲಿ ಸಿ ದ್ಯಾಟ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್. ನಿಮ್ಮ ಡ್ಯಾನ್ಸ್ ಆಗಲಿ, ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಹೌ ಮಚ್ ಎಫರ್ಟ್ಸ್ ಯು ಪುಟ್ ಇನ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಆ್ಯಂಡ್ ಯಾರನ್ನಾದರೂ ಮಿಸ್ ಮಾಡಿದರೆ ಸೊ ಸಾರಿ. ಆ್ಯಂಡ್ ಗೋಪಿಕಾ, ಇಟ್ ವಾಸ್ ವಂಡರ್ಫುಲ್ ಡಾನ್ಸಿಂಗ್ ವಿತ್ ಯು. ವಿ ಜಸ್ಟ್ ಶೇರ್ಡ್ ಒನ್ ಸಾಂಗ್ ಇನ್ ರಾವ ರಾವ. ಇಟ್ ವಾಸ್ ರಿಯಲಿ ನೈಸ್. Thank you to the entire team of Alpha, and my mom and dad are here. Thank you ma, thank you dad for coming here. Thank you so much. ಎಲ್ಲಿದ್ದಾರೆ ನಿಮ್ಮ ತಂದೆ ತಾಯಿ? Yeah. ಬಂದಿದ್ದಾರಲ್ಲಿ? Hi. ಹಲೋ. ಅವ್ರಿಗೆ ಎಷ್ಟು ಹೆಮ್ಮೆ ಅನಿಸ್ತಿರುತ್ತಲ್ವಾ ಇವತ್ತು ಅವರ ಮಗಳ ಸಿನಿಮಾ ಬಗ್ಗೆ In fact, ಮಾತಾಡ್ತಾರೆ. ಯಾವ trailer launchಗೂ ಬಂದಿಲ್ಲ. This is the first time I've brought them and I'm so happy. ಸೋ ನೈಸ್. ಓಕೆ, ಸೊ ನಿಮ್ಮ ಹತ್ರ ನಾನು ಕೇಳೋದಾದ್ರೆ, ಓಕೆ, ನೀವು ಈ ಪೊಲೀಸ್ ಪಾತ್ರ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಏನೇನು ತಯಾರಿಗಳನ್ನ ಮಾಡಿದ್ರಿ ನೀವು ಅನಾಯ? ಅಂದರೆ ರೆಫರೆನ್ಸ್ ಅಂತ ಡೈರೆಕ್ಟರ್ ಸರ್ ಯಾವುದೂ ಕೊಟ್ಟಿರಲಿಲ್ಲ. ಬಟ್ ಅಫ್ಕೋರ್ಸ್ ಮಹಾಲಕ್ಷ್ಮಿ ಮ್ಯಾಮ್ದು ಕೆಲವೊಂದು ಮ್ಯಾನರಿಸಮ್ಸ್ ಆಗಲಿ. ಬಟ್ ಟು ಬಿ ವೆರಿ ಹಾನೆಸ್ಟ್, ಇದು ತೀರಾ ರೆಬೆಲ್ ಆ ಥರ ಕ್ಯಾರೆಕ್ಟರ್ ಇಲ್ಲ. ಆಯನ ಇಸ್ ನಾಟ್ ಪ್ಲೇಯಿಂಗ್ ಲೈಕ್ ಅಂದ್ರೆ ಒಂದು ಖಡಕ್, ವೆರಿ ರೆಬೆಲ್, ವೆರಿ ವೈಲೆಂಟ್ ಆ ಥರದ್ದೇನೂ ಇಲ್ಲ. ವೆನ್ ಶಿ ಈಸ್ ಇನ್ ಅ ಕಾಪ್ ಔಟ್ಫಿಟ್, ಅಫ್ಕೋರ್ಸ್ ಶಿ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ರೆಬೆಲಿಯಸ್ ನೇಚರ್. ಬಟ್ ಅಪಾರ್ಟ್ ಫ್ರಮ್ ದಟ್ ಶಿ ಹ್ಯಾಸ್ ಹರ್ ಓನ್ ಇನ್ನಸೆನ್ಸ್. ಸೊ ಎರಡು ಶೇಡ್ಸು ಇದೆ ಅಂತ ಹೇಳ್ಬೋದು. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್ ದಿಸ್, ಐ ಆಮ್ ಅ ಬ್ರಿಡ್ಜ್ ಟು ಅಚ್ಯುತ್ ಸರ್ಸ್ ಕ್ಯಾರೆಕ್ಟರ್ ಆ್ಯಂಡ್ ನಮ್ಮ ಹೇಮಂತ್ ಅವ್ರ ಹೀರೋ ಕ್ಯಾರೆಕ್ಟರ್ಗೆ. ಸೊ ನಾವು ಸಿನಿಮಾದಲ್ಲಿ ನಿಮ್ಮನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಡೈಲಾಗ್ ಹೇಳೋದನ್ನ ಕೇಳಿರ್ತೀವಿ. ಇವತ್ತು ವೇದಿಕೆಯಲ್ಲಿದ್ದೀರಾ, ಸೀರೆ ಹಾಕೊಂಡು ಒಂದ್ ಸ್ವಲ್ಪ ಅದೇ ಖಡಕ್ ಆಗಿ ಯಾವ್ದಾದ್ರು ಆಲ್ಫಾ ಚಿತ್ರದ ಪೊಲೀಸ್ ಡೈಲಾಗ್ ನ ಹೇಳಕ್ ಇಷ್ಟಪಡ್ತೀರಾ? ಡಾನ್ಸ್ ಬೇಕಾದ್ರೂ ಮಾಡ್ತೀನಿ, ಡೈಲಾಗ್ ಬಿಟ್ಕೊಡ್ಬಾರ್ದಂತ ಹೇಳಿದಾರ ಏನಾದ್ರು ಸರ್? ಹೇಳಿದಾರೆ, ಅದಕ್ಕೆ ನಾನು ಅಷ್ಟು ಕಾಣಿಸ್ಕೊಂಡು ಇಲ್ಲ.
ಟ್ರೈಲರ್ ಅಲ್ಲಿ ನೋಡ್ತೀರಾ, ಬಟ್ ಟೀಸರ್ ಅಲ್ಲೆಲ್ಲ ಬಿಟ್ಕೊಟ್ಟಿಲ್ಲ ಸರ್. ಸೊ ಹಾಗಾದ್ರೆ ಏನೋ ಸಸ್ಪೆನ್ಸ್ ಇದೆ ಡೆಫಿನೆಟ್ಲಿ. ಅಲ್ವಾ? ಓಕೆ ಸರಿ, ಹಾಗಂದ್ರೆ ಆಮೇಲೆ ಡಾನ್ಸೇ ಮಾಡ್ಬೇಡ. ಎಲ್ರು ಹೇಗಿದ್ದೀರಿ? ಚಳಿನ ಅಥವಾ ತಿಂದಿಲ್ವಾ? ಕಾಫಿ ಟೀ ಬೇಕಾ? ಅಥವಾ ರಾತ್ರಿ ಅಂತ ಇನ್ನೇನಾರೋ ಜ್ಞಾಪಕ ಆಗಿ ಇಲ್ಲಿ ಎನರ್ಜಿ ಇಲ್ವಾ? ಅದೇ ಆಗಿರೋದು ಮುರಳಿ ಸರ್. ಈಗ ಫ್ರೈಡೆ ಅಲ್ವಾ, ವೀಕೆಂಡ್ ಇವತ್ತಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ ಅಲ್ವಾ? ಈ ಟ್ರೈಲರ್ ನೋಡ್ಬೇಕು ಅಂದ್ರೆ ಆಲ್ಫಾ ಅನ್ನೋ ಹೆಸರು ಜೋರಾಗಿ ಕೇಳಿಸ್ಬೇಕು. ಅದು ಕೇಳಿಸಿದ್ರೆ ಟ್ರೈಲರ್ ಲಾಂಚ್ ಅಂತ ಹೇಳ್ತೀನಿ. ರೆಡಿನಾ? ಹೇಳಿ. ಏನಪ್ಪ? Here we go. Let's hear it for Alpha. Can we have the trailer, please? Yes. Thank you so much. ಮುರಳಿನ ನೀವೊಂದ್ಸಲಿ ಆಲ್ಫಾ ಹೇಳ್ಬಿಡಿ ಮುರಳಿನ. Ready? Here we go. Let's have the trailer of Alpha. ಉಗ್ರಂ, ರಥಾವರ, ಬಗೀರ ಈ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿ ಅಂತ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟು, ಅವರ ಡಾನ್ಸು, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾಗೆ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತು ಟ್ರೈಲರ್ ನೋಡಿದಾಗ? My boy, Hemant, welcome to Kannada film industry. Welcome. ನಾನು ಬಹುಶಃ ತುಂಬ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳೋಕ್ಕಾಗಲ್ಲ, ಏನು ಮಾತಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀನ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಕೈಲಿ ಏನು ಹೇಳೋಕ್ಕಾಗಲ್ಲ. ಐ ವಾಸ್ ಅ ಬ್ಲ್ಯಾಂಕ್ ಪೇಪರ್. ಚಂದ್ರಚಕೋರ್ಲಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನು ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು. ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಲಿ. 2003 ರಿಲೀಸ್ ಆಗಿದೆ ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾನು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ ಮಿಂಚಿನ ಊಟ, ಆ್ಯಂಡ್ ಆಫ್ ಕೋರ್ಸ್ ಹರೇ ರಾಮ ಹರೇ ಕೃಷ್ಣ, ಶ್ರೀಹರಿಕತೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗ್ಗೀರವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ತಿಳ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಾ ಹೇಮಂತ್, ಈಗಲೂ ಎಲ್ಲೋ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಚಿನ್ನ. ಒಳ್ಳೇದು ಮಾತ್ರ ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡ್ಸ್ಕೊಂಡು ಹೋಗು. ನೀನ್ ಇಷ್ಟ ಬಂದಂಗೆ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡಂಗಿಲ್ಲ. ಆ ಒಳ್ಳೆಯವನಾಗಿರೋ ರಜಾ, ನಿಮ್ಗೇನು ಬೇಕು ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನ್, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರಿಲಿ. ನನ್ನ ಪಾತ್ರ ಆಗಿತ್ತು. ಆದರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು.
ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ವಾಟ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು ನೀವು ಚೆನ್ನಾಗಿ ಮಾಡಿದ್ರೆ ಕಣ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. I heard that you are playing a very prominent, equally important role in the movie. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಆ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ. ಆ್ಯಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ವಾಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರೂ ಪರ್ದೆ ಮೇಲೆ ಆನ್ ಸ್ಕ್ರೀನಲ್ಲಿ ಆ್ಯಕ್ಟಿಂಗ್ ಬರ್ದಿರೋರ ಥರ ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಥರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ಮ್ಯೂಸಿಕ್ ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ರು ಆ ಮ್ಯೂಸಿಕ್ಕು. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನು ಗೊತ್ತಮ್ಮನು, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ಥರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದ್ರೆ ಯಾಕಮ್ಮ ನೋಡಲ್ಲ ನಮ್ಮ ಜನ? ಯಾರಮ್ಮ ಹೇಳಿದ್ದು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರಿಗೂ ಒಂದು ಕಿವಿ ಮಾತು, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರು, ಮಹಾ ದೇವರುಗಳಿಗೆ, ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದು ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದಕ್ಕೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂತ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಿಮ್ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಇಷ್ಟು ದೊಡ್ಡದು, ಕರ್ನಾಟಕ ಇಷ್ಟು, ನಾವ್ ಇಲ್ಲೇ ಪಡಿಬೇಕು ಎಲ್ಲದನ್ನು. ನೀವುಗಳೇ ಕೈ ಬಿಟ್ಬಿಟ್ರೆ ನಾವಿನ್ನೆಲ್ಲಿ ಹೋಗೋಣ? ನೀವುಗಳು ನೋಡ್ಕೋಬೇಕು ಪ್ರತಿ ಒಂದು ಕನ್ನಡ ಸಿನಿಮಾನು. ಬರೋ ಈ ತರ ಆಲ್ಫಾ ಅನ್ನೋ ಸಿನಿಮಾಗಳಾಗಿರ್ಲಿ, ಬರೋ ಹೊಸಬ್ರಿಗಾಗಿರ್ಲಿ ದಾರಿ ತೋರಿಸಿ, ದಾರಿ ಕೊಡಿ. ಒಳ್ಳೆ ಸಿನಿಮಾ ಆದ್ರೆ ಮಾತ್ರ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ. ನಾವು ಯಾರು ನಿಮ್ ದುಡ್ಡನ್ನ ಕಿತ್ಕೊಂಡು ಬದುಕಬೇಕಾಗಿಲ್ಲ. ನೀವು ಕೊಡೋ ದುಡ್ಡನ್ನ ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನೀವು ತಗೊಳ್ಳೋ ಒಂದೊಂದು ಟಿಕೆಟ್ನು ನಮಗೆ ಬಹಳ ಗೌರವ ಇದೆ, ಬಹಳ ವಿಶ್ವಾಸ ಇದೆ ಅದ್ರ ಬಗ್ಗೆ. ಆ ಒಂದು ನಂಬಿಕೆ ಮೇಲೆ ಆಲ್ಫಾ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಬಂದು ನೋಡಿ ಈ ಸಿನಿಮಾನ. ನಿಜವಾಗ್ಲೂ ಈ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಕಾರ್ತಿಕ್, ಯು ಲುಕ್ ಫ್ಯಾಬ್ಯುಲಸ್. ಎವ್ರಿ ಸಿಂಗಲ್ ವರ್ಕ್. ಮಾಸ್ತಿ ಅವ್ರದಂತೂ ಕೇಳಂಗೆ ಎಲ್ಲ ತಾಂಡವ ಆಡ್ಬಿಟ್ಟಿರ್ತಾರೆ. ನಮ್ ವಿನಯ್ ಅವ್ರು ಇದ್ದಿದ್ದ ಪಿಕ್ಚರ್ ಎಲ್ಲ ಯಾಕೋ ಇಲ್ಲ ಪ್ಯಾನ್ ಇಂಡಿಯಾ, ಇಲ್ಲ 365 days, ಇಲ್ಲ ಸರಿಯಾಗಿ ದುಡ್ಡು ಮಾಡುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಲಕ್ಕಿ ಟೀಮ್ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಿರ್ಮಾಪಕರು, ಅನ್ನದಾತರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ಗಳ ಮುಖದಲ್ಲೂ ನನಗೆ ಅದು ಕಾಣಿಸ್ತಾ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಸರ್, ನಿಮ್ಮಂತ ನಿರ್ಮಾಪಕರು ಬಹಳ ಮುಖ್ಯ ಇಂಡಸ್ಟ್ರಿಗೆ. ಇವತ್ತು ನಿಮ್ಮ ಮಗನ್ ಲಾಂಚ್ ಮಾಡಿದಿರಾ, ನಾಳೆ ಅದರ ಒಳ್ಳೆ ಕತೆ ತಗೊಂಡು ಹಲವಾರು ಬೇರೆ ಹೀರೋಗಳನ್ನ ಲಾಂಚ್ ಮಾಡಿ. ನನಗೆ ಮಾಡಿ ಅಂತ ನಾನು ಕೇಳ್ತಿಲ್ಲ ಸರ್, ನಿಮಗೆ ಬಿಟ್ಟಿದ್ದು. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ. ಅಂಡ್ ಲಾಟ್ಸ್ ಅಂಡ್ ಲವ್ ಟು ಎವ್ರಿವನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮುರಳಿ ಸರ್, ನೀವು ಹೇಮಂತ್ ಬಗ್ಗೆ ಮಾತಾಡ್ತಾ ಇದ್ದಾಗ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀರಾ, ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಒಬ್ಬ ಸ್ಟೂಡೆಂಟ್ಗೆ ಹೇಳಿದಾಗ ಹೆಂಗೆ ಹೆಮ್ಮೆ ಅನ್ಸುತ್ತೆ. ಆ ಹೆಮ್ಮೆ ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಾ ಇತ್ತು. ಐ ಥಿಂಕ್ ಹಿ ಡಿಸರ್ವ್ಸ್ ಅ ವಾರ್ಮ್ ಹಗ್ ಫ್ರಮ್ ಮುರಳಿ ಸರ್. ಹೇಮಂತ್ ಪ್ಲೀಸ್ ಓಡ್ ಬನ್ನಿ. ನಾನು ಹೇಳಕ್ಕಿಂತ ಮುಂಚೆನೇ ಓಡ್ ಬರ್ತಾ ಇದ್ದಾರೆ ಅವರು. ಸರ್, ಈ ಕಡೆ ನಮ್ಗೆ ಫೇಸಿಂಗು. ಗುಡ್ ಲಕ್ ಯು ಹೇಮಂತ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಫಂಕ್ಷನ್ ಬಂದಿದ್ದಕ್ಕೆ. ಮಹೇಶ್, ಕ್ಯಾನ್ ಐ ಹ್ಯಾವ್ ಯು ಆಲ್ಸೋ ಆನ್ ದ ಸ್ಟೇಜ್ ಪ್ಲೀಸ್? ಎಸ್. ಈಸ್ ಮೈ ಫೇವ್ರೇಟ್. ನಂಗೆ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದಲ್ಲ, ಬಹಳ ಇಷ್ಟ. ನಮ್ಮ ಕಾರ್ತಿಕ್ ಮಹೇಶ್ ಅವರು. ಸೊ ಆಲ್ ಮೆನ್ ಇನ್ ಬ್ಲಾಕ್ ಆಕ್ಚುಲಿ ಇವತ್ತು ವೇದಿಕೆ ಮೇಲೆ. ಮೆನ್ ಇನ್ ಬ್ಲಾಕ್. ಬಿ ಲವಬಲ್, ಬಿ ಗುಡ್. ಎಲ್ರಿಗೂ ಒಳ್ಳೇದನ್ನ ಬಯಸಿ ಸಕ್ಸಸ್ನ ಬಾಚ್ಕೊಂಡು ಹೋಗಿ.
ಒಳ್ಳೆದಾಗ್ಲಿ ಎಲ್ರಿಗೂ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ಟು ಎವ್ರಿವನ್. ಥ್ಯಾಂಕ್ ಯು. Let's hear it for Alpha. Hip hip. Hip hip. Hey, voice ilwala. Hip hip. ಇಲ್ಲಿದೆ ವಾಯ್ಸ್. ಹುರ್ರೆ ಬದಲು ಹಿಪ್ ಹಿಪ್ ಆಲ್ಫಾ ಅಂತ ಹೇಳ್ಬಿಟ್ವಿ. ಅದು ನಾನು ಒಂದು ಡ್ಯಾನ್ಸ್ ಹಾಕ್ಬೇಕು ಅಂದ್ರೆ 500 ಸಲ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನನ್ನನ್ನ ಡ್ಯಾನ್ಸರ್ ಅಂತ ಅನ್ಕೋಬೇಡಿ. ಡೈಲಾಗ್ ಬೇಕಾದ್ರೆ ಅದೇ ಹೇಳ್ಬಿಡ್ತೀನಿ. ಡೈಲಾಗ್ ಹೇಳ್ಬಿಡ್ತೀನಿ. ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಮಾಡೋರು ಇದಾರೆ, ಅವ್ರ ಕೈಲಿ ಮಾಡಿಸ್ಬೇಕು. ರೆಡಿ? ಯಾವ್ದು ಹೇಳಿ? ಗೀಟ್ ಎಳ್ದಾಗ ಹೋಗಿದ್ದಾರೆ, ವೃತ್ತ ಬರ್ದಾಗ ಹೋಗಿದ್ದಾರೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಚಿನ್ನ, ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣ ಇದು. ಆವಳಿ ದೀಪಾವಳಿ ಎರಡು ನಮ್ ಕ್ಯಾರೆಕ್ಟರ್ ಎಲ್ಲ ಐತೆ. ಸಲ್ಲ ಮೋಡಿಯೋ ಸೀನೆ ಇಲ್ಲ ಡಾರ್ಲಿಂಗ್. ಸುಮ್ಮನೆ ನುಗ್ತಾ ಇರೋದೆ, ಅಭಿಮಾನಿಗಳ ಹೃದಯ ತಟ್ತಾ ಇರೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಚೆನ್ನಾಗಿ ಸ್ಟೆಪ್ ಅಷ್ಟೇ ಎರಡೇ ಬರೋದು, ಬೇಕಾದ್ರೆ ಈಗಲೇ ಹಾಕ್ಸ್ಬಿಡ್ತೀನಿ. ಹಿಡ್ಗ ಕಾಲಿಗೆ ಹಿಡ್ದು ಅದೇ ಸಾಂಗ್ ಹಾಕಿ ಸಾಕು. ನೀವು ಚಾನಲ್ ಲೈವ್ ಉಗ್ರಂ ಸಿನಿಮಾ ನೋಡಿದಾಗ ಆಗ ಬಂದು ಗೂಸ್ ಬಂಪ್ಸು. ಇವಾಗ್ಲೂ ಅದೇ ಕ್ರೇಜ್ ಇದೆ. ಇನ್ನು 10 ವರ್ಷ ಆದ್ಮೇಲೆ ಉಗ್ರಂ ಸಿನಿಮಾ ಅಂದ್ರೆ ಅದೇ ಕ್ರೇಜು. ಯಾರಾದ್ರೂ ಒಬ್ರು ಆಕ್ಟರ್ಗೆ ನಾನು ಫಿಲಮ್ ಇಂಡಸ್ಟ್ರಿಗೆ ಬರೋವಾಗ ಯಾವ ಥರ ಸಿನಿಮಾಗಳು ಮಾಡಬೇಕು, ಫಸ್ಟ್ ಸಿನಿಮಾನೇ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಅಂದರೆ ತುಂಬ ದೊಡ್ಡ ಸಿನಿಮಾ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದು ಕತೆ, ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್. ನನಗೂ ಅದೇ ಥರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ಥರ ಸಿನಿಮಾ ಬರಬೇಕು, ಯಾವ ಥರ ಸ್ಟೋರೀಸ್ ಇದು ಮಾಡಬೇಕು ಅಂದಾಗ ಫಸ್ಟು ನಮಗೆಲ್ಲ ಮೈಂಡಿಗೆ ಬರೋದೇ ಉಗ್ರಂ ಅಂತ ಒಂದು ಸಿನಿಮಾ ಸರ್. ಉಗ್ರಂ ಎಂಥ ಸಿನಿಮಾ ಅಂದರೆ, ಒಬ್ಬ ಆ್ಯಕ್ಟರ್ಗೆ ಉಗ್ರಂ ಅಂತ ಒಂದು ಸಿನಿಮಾ ಲೈಫಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಸಿನಿಮಾ ಥರ ನನ್ನ ಫೀಲಿಂಗು. ಲೈಫಲ್ಲಿ ನೀನು ಏನು ಸಾಧನೆ ಮಾಡಿದ್ಯಾ ಅಂದರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಇನ್ನೇನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಬಿಟ್ಬಿಡ್ಬೋದು. ಆ ಥರದೊಂದು ಸಿನಿಮಾ ಉಗ್ರಮು. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ಮ ಇವೆಂಟಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸಬರು ಕನ್ನಡ ಸಿನಿಮಾಗಳಂದ್ರೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಥರ ಆಗಿದೆ ಜನಕ್ಕೆ. ಅಂದರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದರಲ್ಲೂ ಹೊಸಬರು ಬಂದರೆ ಚೆನ್ನಾಗಿ ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಆ ಥರದ್ದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ಥರ ಕತೆ ಸಿಕ್ತು. ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಒಳ್ಳೆ ಅದ್ಭುತವಾದಂಥ ಟೀಮ್ನ ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಿದ್ವಿ. ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮೇಯ್ನ್ ಆಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ. ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ, ಹಾಗೆ ಹೊಸ ಸಿನಿಮಾಗಳಿಂದ ನನ್ನ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು ಪ್ರಮೋಷನ್ದು. ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀವಿ. ನೀವು ಟೀಸರು, ಟ್ರೈಲರು ಮತ್ತೆ ಸಾಂಗ್ಸ್ ಎಲ್ಲ ನೋಡ್ದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದ್ಭುತವಾದ ರೆಸ್ಪಾನ್ಸು. ಬಟ್ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡಬೇಕು, ಆಗ್ಲೇ ನಮ್ಗೊಂದು ಸಕ್ಸಸ್ ಅನ್ನೋದೊಂದು ಇರುತ್ತಲ್ವಾ. ರೀಚ್ ಮಾಡಿಸೋದು ತುಂಬಾ ಕಷ್ಟ ಇದೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಶ್ರೀಮುರಳಿ ಸರ್ಗೆ ಒಂದ್ಸಲ ಕೇಳಿದ್ವಿ, ಯಾವ್ದಾದ್ರು ಒಂದು ಇವೆಂಟ್ಗೆ ಬಂದು ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಸರ್, ಇಟ್ ವಿಲ್ ಹೆಲ್ಪ್ ಅಸ್ ಎ ಲಾಟ್ ಅಂತ. ಸರ್ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ. ನನಗೆ ಸರ್ ಬಗ್ಗೆ ಇದ್ದಿದ್ದು ಸ್ಟಾರ್ ವ್ಯಾಲ್ಯೂ ಚಿಕ್ಕ ವಯಸ್ಸಿಂದ ತುಂಬಾನೇ ಜಾಸ್ತಿ ಇತ್ತು, ಅದ್ ಹೇಳಕ್ಕೆ ಆಗಲ್ಲ. ಬಟ್ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ರಿಪ್ಲೈ ಮಾಡಿದ್ರು, ಶೂಟಿಂಗ್ ಅಲ್ಲಿ ಇದೀನಿ, ನೆಕ್ಸ್ಟ್ ಯಾವ್ದಾದ್ರು 100% ಬಂದೇ ಬರ್ತೀನಮ್ಮ ಅಂತ ಹೇಳಿದ್ರು. ಅದೇ ರೀತಿ ಟ್ರೈಲರ್ ಲಾಂಚ್ಗೆ ಬಂದ್ರು. ಆ ವರ್ಡ್ಸ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಹೊಸಬರಿಗೆ ಯಾವಾಗ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ದೇ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶ್ರೀಮುರಳಿ ಸರ್ಗೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋ ಸರ್ನ. ಇನ್ವೈಟ್ ಮಾಡಕ್ ಕೂಡ ಫೋನಲ್ಲಿ ನಮ್ಮ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರೂ ಹೇಳಿದ್ರು. ಟೀಸರು ಮತ್ತೆ ಸಾಂಗ್ಸ್ ಎಲ್ಲ ನೋಡಿ, ಇಲ್ಲ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸರ್ ಒಂದು ಸಪೋರ್ಟ್ ಮಾಡಬೇಕು, ಹೊಸಬರು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಟೀಮು ಮತ್ತೆ ಡೈರೆಕ್ಟರ್ ಸರ್ಗೆ
ಮತ್ತೆ ಎಲ್ಲ ಆಕ್ಟರ್ಸ್ಗೆ ಅಚ್ಯುತ್ ಸರ್, ಅವಿನಾಶ್ ಸರ್ ಇಂಥ ಸೀನಿಯರ್ಸ್ ಜೊತೆ ಆಕ್ಟ್ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಸರ್, ಬಾಲು ನಾಗೇಂದ್ರ ಸರ್, ಎಲ್ಲರೂ ಅಷ್ಟೇ, ಅವಿನಾಶ್ ಬಿಡಪ್ಪ ಸರ್. ಥ್ಯಾಂಕ್ ಯು ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನೋಡಿದ್ರಿ, ತುಂಬಾ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಈಗ ಟ್ರೈಲರ್ ನೋಡಿದ್ರಿ, ಟ್ರೈಲರ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಡ್ಯಾನ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರೋದ್ರೆ ಭೂಷಣ್ ಮಾಸ್ಟರ್ ಅದಕ್ಕೆ ಕಾರಣ. ನನಗೆ ಡ್ಯಾನ್ಸ್ ಅಷ್ಟೊಂದು ಸರ್, ನಾನು ಫೈಟು ಅದೆಲ್ಲ ಈಸಿಯಾಗಿ ಮಾಡ್ಬಿಡ್ತೀನಿ, ಡ್ಯಾನ್ಸ್ ಆದ್ರೆ ಅಷ್ಟೊಂದು ನಮಗೆ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ಬೇಕು ಸರ್, ಎಲ್ಲರಲ್ಲೂ ಚೆನ್ನಾಗೇ ಮಾಡ್ತೀನಿ. ಸೊ ಡ್ಯಾನ್ಸ್ ಅಲ್ಲೂ ಸಖತ್ತಾಗಿ ಇರ್ಬೇಕು, ಹಂಗೆ ಮಾಡಿದ್ರೆ ಮಾತ್ರ ಮಾಡ್ತೀನಿ. ನಾನು ಕಲ್ಸಕ್ ನಾವು ರೆಡಿ ಇದ್ದೀವಿ, ನೀವು ಕಲಿಯಕ್ಕೆ ರೆಡಿ ಇದ್ರೆ ಓಕೆ ಅಂದ್ರು. ಸೊ ಆಗ ರಮ್ಯಾ ಮೇಡಮ್ ತುಂಬಾ ಚೆನ್ನಾಗಿ ನಮಗೆ ಟ್ರೈನಿಂಗ್ ಕೊಟ್ರು. ಆಮೇಲೆ ಸರ್ ಒಳ್ಳೆ ಕಂಪೋಸ್ ಮಾಡಿ ಇದು ಸ್ಕ್ರೀನ್ ಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಆ ಕ್ರೆಡಿಟ್ಸ್ ಎಲ್ಲ ಭೂಷಣ್ ಮಾಸ್ಟರ್ಗೆ. ಮತ್ತೆ ನಮ್ಮ ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಈ ಸಿನಿಮಾನ ಇಷ್ಟು ಚೆನ್ನಾಗಿ ಅವ್ರು ನೋಡಿನೇ ಬೇರೆಯವರು, ಅವ್ರಿರೋ ಫೋರ್ಸ್ಗೆ ಬೇರೆಯವರು ಅದೇ ಫೋರ್ಸ್ ಅಲ್ಲಿ ಕೆಲಸ ಮಾಡೋ ತರ ಡೈರೆಕ್ಟ್ರು ವಿಜಯ್ ಸರ್. ಸೊ ಹಾಗೆ ಅಮರ್ ಸರ್ ಆರ್ಟ್ ಡೈರೆಕ್ಟರು ತುಂಬಾ ಚೆನ್ನಾಗಿ ಎಲ್ಲಿ ನೋಡು ಅವರು ನಿದ್ದೆ ಊಟ ಎಲ್ಲ ಬಿಟ್ಟು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಹೀರೋಯಿನ್ಸು ಆಯನ್ ಅವರು, ಇದು ಅವ್ರ 3ನೇ ಮೂವಿ, ಬಟ್ ಆದ್ರೂ ಈ ತರ ಒಂದು ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಪಾತ್ರನ ಡಿಫ್ರೆಂಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗೋಪಿಕಾ ಸುರೇಶ್ ಅವರು, ಅವ್ರಿಗೆ ಕನ್ನಡ ಬರಲ್ಲ ಅಂದ್ರು ಈ ಸಿನಿಮಾಗೋಸ್ಕರ ಕನ್ನಡ ಕಲಿತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ತಂಗಿ ಪಾರ್ಟ್ ಮಾಡಿದ್ದಾರೆ, ಅವರು ಬಂದಿದ್ದಾರೆ. ಅವರು ಅಷ್ಟೇ, ಅವರು ಎಲ್ಲರಿಗಿನ್ನ ಸೀನಿಯರ್, ಮೋಸ್ಟ್ಲಿ ಒಂದು 50 to 100 ಮೂವೀಸ್ ಅಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮೂವಿ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ನೋಡಿದ್ದೀರಾ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ತರ February 20ಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ, ಯಾಕಂದ್ರೆ ಇದು ಥಿಯೇಟರ್ಗೆ ಅಂತಾನೆ ಮಾಡಿರೋ ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದೆಲ್ಲದೂ ಅಷ್ಟೇ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊಂತಾ ಇದೀನಿ ಎಲ್ಲ ಜನಕ್ಕೂ. ಏನ್ ಹೇಳ್ತೀರಾ? ಹತ್ರ ಇಟ್ಕೊಳ್ಳಿ ಮೈಕು. ಇಲ್ಲ, ನಾನು ಒಂದು ಕಾಲದಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. 1 year journey I'm saying the same thing. I think I'll give you this one. Hi, namaskara, good evening everyone. ನೀವು ಈ ತರ ಸೀರೆ ಉಟ್ಕೊಂಡು ಆ ಸೀರೆ ಈ ರೀತಿ ಹಾರ್ತಾ ಕೂದಲು ಹಾರ್ತಾ ಇದ್ರೆ ನಮ್ಮ ಹುಡುಗರೆಲ್ಲ ಸೀರೆಲಿ ಹುಡುಗಿರ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರು ಅಂತಿದ್ದಾರೆ. ಎನಿವೇಸ್ ಇಟ್ಸ್ ಅ ಕನ್ನಡ ಸಾಂಗ್, ಇಟ್ಸ್ ವೆರಿ ಫೇಮಸ್. എനിക്ക് മലയാളം അറിയില്ല, എനിക്ക് കന്നഡ അറിയില്ല. So you choose your language, basically choose love language. What do you have to say about Alpha? Alpha is a film tumba, it's made with a lot of love, and nankoskara it's my debut. It's my first time in a movie, and I'm so privileged. On Kannada industry ge I've been welcomed so well as well. Nanidu one karya ಹೇಳಕ್ಕೆ ಇಷ್ಟಪಡ್ತೀನಿ, and I've said this in every stage. ನಾನು ಜಾಲ ನರ್ವಸ್ ಇತ್ತು ಆ್ಯಕ್ಚುಲಿ. ಇನ್ ಕೇಸ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಫರ್ಗಿವ್ ಮೀ. ಕನ್ನಡದಲ್ಲಿ ಏನಾದರೂ ತಪ್ಪು ಹೇಳಿದೆ ಅಂದರೆ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ಮಿಸ್ಟೇಕ್ಸ್ ಎಲ್ಲ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಹಂಗೆಲ್ಲ ಬೈ ಕ್ಲೋಸ್ ಅಂಕಲ್, ಬೈ ಕ್ಲೋಸ್. ಬಟ್ ನಾನು ಆ್ಯಕ್ಚುಲಿ ಒನ್ ಥಿಂಗ್ ಇಸ್, ನಾನು ಡೆಬ್ಯೂಟ್ ಐ ವಾಸ್ ನರ್ವಸ್ ಬಿಕಾಸ್ ಆಫ್ ದ್ಯಾಟ್. ಅದಾದಮೇಲೆ ಕನ್ನಡದಲ್ಲಿ ಡೆಬ್ಯೂ ಐ ವಾಸ್ ನರ್ವಸ್, ಈವನ್ ಮೋರ್ ನರ್ವಸ್ ಬಿಕಾಸ್ I didn't want to disappoint anyone. But I'm so privileged. ಈ ಒಂದು ವೇದಿಕೆ what Alpha has given me for the last 1 year. ನಾನು ಇದು ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 1 year ಆಗಿದೆ, and I couldn't have asked like a better debut than this. So thank you Vijay sir firstly. I think sir saw something in me that I only didn't see, to be honest. So thank you so much. I think nange if I have the confidence to go do better movies, if I have the nan olaginda trust ide to take up better roles, it's only because sir has motivated me so much, and sir a space nange kottide to express in whatever small part I got to play Akanksha illa, but Akanksha. So thank you so much to the whole team of Alpha. Adadmele to all the senior artists, as a debutant it's such a big privilege. Now nodidru cinema to work with all those artists,
ಸೊ ಅಂದಿರಾ ಅಂತ ಹೇಳ್ಬಿಟ್ಟು, ಬಟ್ ಆ ಜವಾಬ್ದಾರಿನ ಎಷ್ಟು ಅದ್ಭುತವಾಗಿ ನೀವು ವಹಿಸ್ಕೊಂಡು ಹೋಗ್ತಿದ್ದೀರಾ. ನಾನಾಗಲೇ ಹೇಳಿದ ಹಾಗೆ ಕ್ಯಾರೆಕ್ಟರು ಪಾಸಿಟಿವ ನೆಗೆಟಿವ ಅದೆಲ್ಲ ಸೆಕೆಂಡ್ರಿ, ಅವರೊಬ್ಬರು ಪೂರ್ಣ ಪ್ರಮಾಣದ ನಟನಾಗಿ ಕಲಾವಿದನಾಗಿ ಮಿಂಚ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ವೇದಿಕೆ ಶೇರ್ ಮಾಡ್ಕೊತಾ Thank you, ಇರೋದು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಬಾಂಧವರಿಗೆ, ಇಲ್ಲಿ ಬಂದಿರೋ ಎಲ್ಲ ಜನರಿಗೆ, ಸಿನಿಮಾದ ಅಭಿಮಾನಿಗಳಿಗೆ ಮತ್ತು ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ಗೆ. ಎಸ್ ಮೇಡಮ್, ನನಗೆ ಬಿಗ್ ಬಾಸ್ ಆದಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಜನ. ಅನುಶ್ರೀ ಅಂತೇಳಿ ಕಾರ್ತಿಕ್. ಏನು 20 ವರ್ಷ ಆಂಕರಿಂಗ್ ಆಗಿದೆ, ನನಗೆ 70 ವರ್ಷ ಆಗಿಲ್ಲ. ಬಟ್ ಆದರೂ ಇರಲಿ ಅನುಶ್ರೀ ಮೇಡಮ್. ಸೊ ಅಂದರೆ ಬಿಗ್ ಬಾಸ್ ಆದಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದರೆ ನನ್ನ ನಂಬಿ ಇವನು ಏನೋ ಒಂದು ಮಾಡ್ತಾನೆ ಅಂತ. ಸೊ ಅದರ ತಕ್ಕ ಹಾಗೆ ಜನಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಂದ್ರೆ, ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಇದ್ದಾಗ್ಲೂ ನಾನು ಏನು ಮಾಡ್ತೀನಿ ಅಂತಲೇ ನೋಡಿನೇ ಇಷ್ಟಪಟ್ಟು, ಒಬ್ಬ ಇವ್ನು ಆ್ಯಕ್ಟ್ ಮಾಡ್ತಾನೆ ಪರವಾಗಿಲ್ಲ, ಇವ್ನು ಡ್ಯಾನ್ಸ್ ಮಾಡ್ತಾನೆ ಪರವಾಗಿಲ್ಲ ಅಂತೆಲ್ಲ, ಓಕೆ ಇವ್ನ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದರು. ಅದೆಲ್ಲ ಆ ನಂಬಿಕೆನ ಹೊರಗಡೆ ಬಂದಮೇಲೆ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ನಂಬಿದ್ದೆ. ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನಿಮಾದಲ್ಲಿ ರಾಮರಸ ಅಂತ ಒಂದು ಸಿನಿಮಾ ಗಿರಿ ಸರ್ ಹೇಳಿದಾಗೆ ಅದರಲ್ಲಿ ಹೀರೋ ಆಗಿ ಮಾಡ್ತದೆ, ಮತ್ತು ರಿಚಿ ರಿಚ್ ಅಂತ ನಡೀತದೆ, ಮತ್ತು ಇನ್ನೊಂದು 2 ಸಿನಿಮಾ ಅದ್ರ ಬಗ್ಗೆನೂ ನಡೀತಾ ಇದೆ. ಬಟ್ ಆಲ್ಫಾ ಯಾಕೆ 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 ಅಂತ ನಾನು ಫಸ್ಟ್ ಆ್ಯಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ್ಲೂ ಓಕೆ ಹೌದಾ, ಬಟ್ ನನ್ನ ಯೋಚನೆ ಬಂದಿದ್ದು, ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲ ಪಾತ್ರವನ್ನು ಅವ್ರು ಟ್ರೀಟ್ ಮಾಡಿದಂಥ ರೀತಿ, ಓಕೆ ಒಂದ್ಸಲಿ ಕೇಳಿ ನೋಡೋಣ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನಾನು ಹೋಗಿದ್ದು. ಬಟ್ ಕೇಳಿದಾಗ ಐ ಟುಕ್ ಸಮ್ ಟೈಮ್, ಸರ್ ಮಾಡೋಣ ಇದು ಆಯಿತು, ಒಂದು ಸ್ವಲ್ಪ ಟೈಮ್ ತಗೋತೀನಿ ಅಂತ. ತುಂಬಾ ಕಾಡಿದಂಥ ಪಾತ್ರ, ತುಂಬಾ ಕಾಡಿದ್ದು. ಜನಗಳು ನೋಡಿದಾಗ್ಲೂ ಐ ಆಮ್ ಶೋರ್ 100% ಶೋರ್ ನನ್ನ ಪಾತ್ರನಾಗಲಿ, ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬಾ ಇಷ್ಟ ಆಯಿತು. ಪೂರ್ತಿ ಸಿನಿಮಾ ನಂಗೆ ನೋಡೋಕೆ ಅವಕಾಶ ಕೊಟ್ಟರೆ ನಾನು 100% ಇವಾಗಲೂ ಕೂತ್ಕೊಂಡು ನೋಡ್ತೀನಿ. ಡೆಫಿನೆಟ್ಲಿ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂತಂದರೆ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕಿಂತ ಹೇಮಂತ್ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತೀನಿ. ತುಂಬಾ ಎಫರ್ಟ್ಸ್ ಇದೆ, ತುಂಬ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡಿಸ್ಕೊಂಡು ಮಾಡಿರೋಂಥ ಸಿನಿಮಾ. ನನಗೆ ಪರ್ಸ್ನಲಿ ನೋಡಿದಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ತುಂಬಾ ಖುಷಿ ಆಯಿತು. ಇದನ್ನು ನಾನು ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ಕೊಂಡಿದ್ದು ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಇನ್ನೊಂದು ವಿಷಯ, ನನ್ನ ತಮ್ಮ ಆ್ಯಕ್ಚುಲಿ ನನ್ನ ಕಸಿನ್ ಇದ್ದಾನೆ, ಅವನು ಜಾಸ್ತಿ ಇಂಗ್ಲೀಷ್ ಫಿಲ್ಮ್ಸ್ ನೋಡೋದು ಆಯಿತಾ. ಈ ಟ್ರೇಲರ್ ತೋರಿಸಿದ ತಕ್ಷಣ, ನನ್ನ ಪಾತ್ರದ ಬಗ್ಗೆ ಒಂಚೂರು ಹೇಳಿದ ತಕ್ಷಣ, ಅಣ್ಣ ಟ್ರೇಲರ್ ಸಕ್ಕದಾಗಿದೆ, ಇದರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಬರೀ ಇಂಗ್ಲೀಷ್ ಫಿಲಮ್ಸೇ ನೋಡಿ ಬರೀ ಅಲ್ಲಿ ಮಾಸ್ ಥಾಟ್ ಪ್ರಾಸೆಸ್ ಎಲ್ಲ ಇರೋದು. ಅವ್ನು ನೋಡಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ದ. ಸೊ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್. ಇದು ಟ್ರೇಲರ್ ನೋಡಿ ಏನು ಹೇಳ್ತಾರೆ ನೋಡಬೇಕು. ಆ್ಯಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ ಕಾಲ್. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆನೂ ನಾನು ಹೇಳಲೇಬೇಕು. ಅದಕ್ಕಿಂತ ಮುಂಚೆ ಮಾಸ್ತಿ ಸರ್ ಬಗ್ಗೆ ಹೇಳಬೇಕು. ಯಾಕಂತಂದರೆ ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು. ಟೀಸರಲ್ಲೇ ನಾವು ನೋಡಿದ್ದೀವಿ, ಇವಾಗ ಟ್ರೇಲರಲ್ಲೂ ನೋಡ್ತಾ ಇದ್ದೀವಿ. ಏನು ಡೈಲಾಗ್ಸ್ ನಂಗೆ ಹೇಳುವಾಗಲೇ ತುಂಬಾ ಖುಷಿ ಆಯಿತು. ಅವ್ರೊಂದು ಮಾತು ಹೇಳಿದ್ರು, ಇಲ್ಲೇ ಸ್ಟೇಜ್ ಮೇಲೇ ಒಂದು ಡೈಲಾಗ್ ಹೇಳ್ಬಿಟ್ಟು ಹೋದ್ರು. ಅದರಲ್ಲೇ ನನಗೆ ತುಂಬ ಆ್ಯಪ್ಟ್ ಅಂತ ಅನ್ನಿಸ್ತು. TND ಇಂದ ಒರೇನ್ ಮಾಲಲ್ಲಿ ಇರೋ ಸ್ಟೇಜಿಗೆ ಬಂದಿದ್ದೀವಿ, ಜರ್ನಿ ಅದೇ ರೀತಿ ನಮ್ಮದು ಅಷ್ಟೇ. ನಾವು TND ಇಂದ ಮೈಸೂರಲ್ಲಿ ಈ ಒರೇನ್ ಮಾಲಿ ನಡೀತಾರ ಒಂದು ದೊಡ್ಡ ಪ್ರೋಗ್ರಾಮಿಗೆ ಬಂದಿದ್ದೀವಿ. ಸೊ ದಟ್ ಈಸ್ ಆರ್ ಜರ್ನಿ. ತುಂಬ ಚೆನ್ನಾಗಿ ರಿಲೇಟ್ ಆಯಿತು. ಮತ್ತು ಇನ್ನೊಂದು ಕಲಿತೆ, ಅವಿನಾಶ್ ಸರ್ ಒಂದು ಮಾತು ಹೇಳಿದ್ರು, ಅಂಥ ಸೀನಿಯರ್ ಆ್ಯಕ್ಟರ್ ಆಗಿದ್ರು ಅವರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಹೊಸ ಟೀಮಿಂದ, ಹೊಸ ತಂತ್ರಜ್ಞರಿಂದ, ಹೊಸ ಕಲಾವಿದರಿಂದ ಏನೋ ಒಂದು ಕಲಿತಾ ಇದ್ದೀವಿ ಅಂತಂದ್ರಲ್ಲ. ಸೊ ಅದು ನಾವು ಯಾವಾಗಲೂ ನಾವು ಅನ್ಕೋಬೇಕು, ನಾವು ಏನೇ ಮಾಡಿದ್ರು ನಾವು ಇನ್ನೂ ಕಲಿತಾ ಇದ್ದೀವಿ ಅಂತ. ನಾನು ನನ್ನ ಪಾತ್ರವನ್ನು ನಾನು ಮಾಡಿದೆ. ನನಗೇನು ಅನಿಸುತ್ತೆ ನಾನು ಅಚ್ಚುಕಟ್ಟಾಗಿ ಅದನ್ನು ಮಾಡಿದೆ. ಇಷ್ಟು ಜನ ಕಲಾವಿದರು, ಇಷ್ಟು ಜನ ಟೆಕ್ನಿಷಿಯನ್ಸ್ ನನ್ನ ಬಗ್ಗೆ ಏನೋ ಹೇಳಿದಾಗ ನನಗೆ ಓಕೆ ಪರವಾಗಿಲ್ಲ, ಏನೋ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ನಾನು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸರ್ ಥ್ಯಾಂಕ್ ಯು ಸೋ ಮಚ್. ನನಗನ್ಸುತ್ತೆ
ಓಕೆ ಅಫ್ಕೋರ್ಸ್ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಸಿಕ್ತು. ಅದಾದ್ಮೇಲೆ ನಾನು ಯೂಸ್ ಮಾಡಿಕೊಂಡೆ ಚೆನ್ನಾಗಿ, ಅದನ್ನ ಯೂಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹೊರಗಡೆ ನನಗೊಂದು ಲೈಫ್ ಕೊಡ್ತು. ಅದಾದ ನಂತರ ಆಲ್ಫಾ ನನಗೆ ತುಂಬ ಚೆನ್ನಾಗಿ ನನ್ನ ಕೆರಿಯರ್ಗೆ ಒಂದು ಒಳ್ಳೆ ಎಲಿವೇಶನ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಭೂಷಣ್ ಸರ್, ಐ ಹೋಪ್ ನಿಮ್ಮ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಒಂದೇ ಒಂದು ಸಣ್ಣ ಇದರಲ್ಲಿ ಒಂದು ಸ್ಟೆಪ್ ನೀವು ನನಗೆ ಹೇಳ್ಕೊಟ್ಟಿದ್ರಿ ಒಂದು ಬ್ಯಾಡ್ಮಿಂಟನ್ ಪ್ರೋಗ್ರಾಮಲ್ಲಿ. ಅದೊಂದು ಸಾಂಗ್ ಮಾಡುವಾಗ ಏನ್ ಸ್ಟೆಪ್ ಕಾರ್ತಿಕ್ ಅದು? ಬಿಡಿ ಮೇಡಮ್, ಅವಾಗ ಈ ಮಾಡಿದ್ರಾ? ಡ್ರೆಸ್ಸಲ್ಲೆಲ್ಲ ಮಾಡೋಕ್ಕಾಗಲ್ಲ. ಈ ಡ್ರೆಸ್ ಅಲ್ಲಿ ಮಾಡದೇ ಇರೋ ಸ್ಟೆಪ್ ಹೇಳ್ಕೊಟ್ಬಿಟ್ಟಾರ ಮಾಸ್ಟರ್. ಓಕೆ. ಸೊ ಹಂಗೆ ಐ ಹೋಪ್ ಐ ವರ್ಕ್ ವಿತ್ ಯು ಸರ್ ಒನ್ ಡೇ. ಆ್ಯಂಡ್ ಅನೂಪ್ ಸೀಳಿನ್ ಸರ್, ನಾ ಆ್ಯಕ್ಚುಲಿ ಕಾಲೇಜ್ ಟೈಮಿಂದ ಆಗಿರ್ಬೋದು ಸುಮಾರು ಇವ್ರ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ನಾವು ಬೆಳೆದಿದ್ದು. ತುಂಬ ಇಷ್ಟಪಟ್ಟು, ನನಗೆ ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ಮ್ಯೂಸಿಕ್ನ. ಬೆಳಗ್ಗೆ ಸ್ನಾನ ಮಾಡುವಾಗಿಂದ ಹಿಡಿದು ಒಂದು ಕಡೆ ಜರ್ನಿ ಮಾಡೋವರೆಗೂ ನನಗೆ ಮ್ಯೂಸಿಕ್ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ. ನಾನು ಖುಷಿಯಾಗಿದ್ದಾಗ ಒಳ್ಳೆ ಸಾಂಗ್ ಕೇಳ್ತೀನಿ. ತುಂಬ ಯಾವುದೋ ಒಂದು ಈ ರೀತಿ ಪ್ರೋಗ್ರಾಮ್ ಬರಬೇಕು ಅಂತಾಗ ಒಳ್ಳೆ ಜೋಶ್ ತೂಫಾನ್ ಥರ ಸಾಂಗ್ ಕೇಳ್ಕೊಂಬರ್ತೀನಿ. ಅದೇ ರೀತಿ ಆಲ್ಫಾ ಅಲ್ಲಿ ರಾವ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಸಾಂಗು ಸಕ್ಕತ್ತಾಗಿತ್ತು. ನನಗೆ ತುಂಬ ಅಂದರೆ ನಾನು ಯಾವಾಗಲೂ ಹೇಳೋದ್ನಲ್ಲ, ಮಾಸ್ ಸಾಂಗ್ಸು ಮತ್ತು ಲವ್ ಸಾಂಗ್ಸ್ ಇವೆಲ್ಲ ಕೇಳ್ತಾರೆ. ಇದು ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿ ಹೋಗಿದೆ, ಜನಗಳು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಸೊ ಅನೂಪ್ ಸರ್ ವಂಡರ್ಫುಲ್. ನನಗೆ ಅವ್ರ ಫಸ್ಟ್ ಅಪ್ರಿಸಿಯೇಷನ್ ಸಿಕ್ಕಿದೆ ನನಗೆ ಅನೂಪ್ ಸರ್ ಇಂದ. ಅನೂಪ್ ಸರ್ ಇಲ್ಲ ಅನ್ಸುತ್ತೆ, ಅವ್ರು ಜಸ್ಟ್ ಹಿಂಗೆ ಇನ್ನೊಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ ಹಾಕೋ. ಸೊ ಫಸ್ಟ್ ಅವರೇ ಫೋನ್ ಮಾಡಿ, ನಿಮ್ಮ ಪಾತ್ರ ಫಸ್ಟ್ ನಾನೇ ನೋಡಿದ್ದು, ಮ್ಯೂಸಿಕ್ ಮಾಡ್ತಾಯಿದ್ದೀನಿ, ನಿಮ್ಮ ಕ್ಯಾರೆಕ್ಟರ್ಗೆ ಸಕ್ಕದಾಗಿ ಎಲಿವೇಶನ್ ಬರೋಂಥ ಮ್ಯೂಸಿಕ್ ಕೊಡ್ತೀನಿ ನೋಡಿ, ವೆಯ್ಟ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ವಿದ್ದಪ್ಪ ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಖುಷಿ ಆಯಿತು ಸರ್. ಹೇಮಂತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದು ಸಿನಿಮಾಗೆ ಬೇಕಾಗಿರೋ ಪ್ರಿಪ್ರೇಷನ್, ಒಬ್ಬ ಹೀರೋ ಆಗಿ ಲಾಂಚ್ ಆಗಬೇಕು ಅಂತಂದರೆ ತುಂಬಾ ಕಷ್ಟ ಇದೆ. ಬಟ್ ಆ ಕಷ್ಟನ ನೀವು ತುಂಬ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಇವತ್ತಿಗೆ ಒಂದು ಸಿನಿಮಾ ರಿಲೀಸ್ ಮಾಡೋ ಮಟ್ಟಿಗೆ ಬಂದು ನಿಂತಿದ್ದೀರಾ ಸರ್. ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಐ ಆಮ್ ವೆರಿ ಶೋರ್ ನಿಮ್ಮ ಮಗ ನಿಮ್ಮನ್ನ ಇನ್ನೂ ಹೆಮ್ಮೆ ಪಡೋ ರೀತಿ ಮಾಡ್ತಾರೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಆ್ಯಂಡ್ ಒಂದು ಹೀರೋ ಆಗಿ ಲಾಂಚ್ ಆಗೋದಕ್ಕೆ ಎಫರ್ಟ್ಸ್ ಏನೇನು ಬೇಕು ಅದು ಎಲ್ಲವನ್ನು ಮಾಡಿದರೆ ಬಾಡಿ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ ನಾನು. ಆ್ಯಂಡ್ ಒಂದು ಡಯಟ್ ಆಗಿರ್ಬೋದು, ಆಮೇಲೆ ಅವರು ನಾನು ವಿಜಯ್ ಸರ್ ಹತ್ರನೂ ಮಾತಾಡ್ತಾ ಇದ್ದೆ, ಹೇಗೆ ಹೌ ಡಿಡ್ ಯು ಚೂಸ್ ಅಂತ. ಅವ್ರು ಹೇಳ್ತಾ ಇದ್ರು, ನಾನು ಸುಮ್ಮನೆ ಹಾಗೆ ಒಂದೇ ಸಲ ನಾನು ಚೂಸ್ ಮಾಡಲಿಲ್ಲ, ಅವ್ರದ್ದು ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಅಬ್ಸರ್ವ್ ಮಾಡಿ ದೆನ್ ಐ ಚೂಸ್ ಟು ಡೂ ವಿತ್ ಹಿಮ್ ಅಂತ ಅವ್ರು ಹೇಳಿದರು. ಅವ್ರು ತುಂಬ ಎಫರ್ಟ್ಸ್ ಹಾಕಿದರೆ ವಿಜಯ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅವ್ರು ಅದಕ್ಕೆ ಅರ್ಹರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಡಿಸರ್ವ್ ಇಟ್ ಸರ್. ನಿಮ್ಮ ಸಿನಿಮಾ, ನೀವು ಮಾಡಿರೋಂಥ ಹೀರೋ ಆಗಿ ಮಾಡಿರೋಂಥ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ, ನಮ್ಮ ಸಿನಿಮಾ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್ ಯು. ಇಬ್ಬರು ಹೀರೋಯಿನ್ ಕೂಡ ನಾನು ಗೋಪಿಕಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆಯನ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಬಟ್ ನೀವು ತುಂಬ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಡ್ತೀರಾ. ಗೋಪಿಕಾ ಅವರೇ ಅವ್ರದ್ದು ಗೋಪಿಕಾ ಆಯ್ತು ಓಕೆ ಆಯಿತು. ಅವರು ಕನ್ನಡ ಡೈಲಾಗ್ಸನ್ನ ನಾನು ಫಸ್ಟ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಕನ್ನಡ ಡೈಲಾಗ್ ಇಷ್ಟುದ್ದ ಡೈಲಾಗ್ನ ತುಂಬ ಚೆನ್ನಾಗಿ ಕಲಿತು, ತುಂಬ ಚೆನ್ನಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಹೇಳ್ತಾ ಇದ್ರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ನನಗೆ ಅನಿಸ್ಲೇ ಇಲ್ಲ. ಸೊ ಆಲ್ ದಿ ಬೆಸ್ಟ್ ಯು ಟು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ನೀವು. ಮತ್ತು ಇನ್ಯಾರು ಮಿಸ್ ಮಾಡಿ ಬಾಬು ಸರ್, ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರ. ಒಳ್ಳೆ ಕೆಲಸ ಮಾಡಿದ್ದೀರಾ ಬಾಬು ಸರ್, ಒಳ್ಳೆ ಕೆಲಸ. ಬಟ್ ಅಮರ್ ಸರ್, ಎಸ್ ಸರ್ ಡೈರೆಕ್ಟರ್ ಅಮರ್ ಸರ್ ಬಗ್ಗೆ ಹೇಳಬೇಕು. ಯಾಕಂತಂದರೆ ನನಗೆ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಅವರು ಆ ಒಂದು ಡೈರೆಕ್ಟರ್ ವಿಷನ್ ತಕ್ಕಾಗೆ ಅದೇನು ಅವರೊಂದು ಸೆಟಪ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅದನ್ನು ನೋಡೋದಕ್ಕೆ ಆ್ಯಕ್ಚುಲಿ ಟ್ರೈಲರಲ್ಲೂ ಎಲ್ಲೋ ಕೆಲವೊಂದು ಕಡೆ ಕಾಣುತ್ತೆ. ಅದು ನನಗೆ ಅಲ್ಲಿ ವರ್ಕ್ ಮಾಡುವಾಗಲೇ ಎಕ್ಸೈಟ್ ಆಗ್ತಾ ಇತ್ತು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಕ್ಯಾಮ್ರಾ ಒಂದೊಂದು ಪೋರ್ಷನಲ್ಲೂ.
ಇವ್ರು ಇಷ್ಟೊಂದೆಲ್ಲ ಎಫರ್ಟ್ ಆಗಿ ಮಾಡ್ತಿದ್ದಾರೆ, ನಾವೇನಾದ್ರೂ ಏನಾದ್ರು extra effort extra ಹಾಕೋಣ ಕೊಡ್ಬೇಕು ಅಂತ ನಮಗೆ ಅನ್ನಿಸ್ತಾ ಇತ್ತು. ಆ ರೀತಿ ನೀವು ಮಾಡ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಇವೆಲ್ಲ ನಮ್ಮ ಟ್ರೈಲರು ನಮ್ಮ ಕಂಟೆಂಟ್ನ ಇಲ್ಲಿ ನಿಂತು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಮೇಡಮ್. ಥ್ಯಾಂಕ್ ಯು, ನೀವು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವಿಜಯ್ ಸರ್. ಈ ಸಿನಿಮಾ ಶುರು ಆಗೋದಕ್ಕೆ ಮೊದಲನೇ ಕಾರಣ ಮಾಸ್ತಿ ಸರು. ಸೊ ಅವರು ಹೇಮಂತ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಅದಾದಮೇಲೆ ಹೇಮಂತ್ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ 2 ಥಿಂಗ್ಸ್. ಹಿ ವಾಂಟೆಡ್ ಟು ಡೂ ಆ್ಯನ್ ಆ್ಯಕ್ಷನ್ ಫಿಲ್ಮ್ ಆ್ಯಂಡ್ ಹಿ ವಾಂಟೆಡ್ ಹಿಸ್ ಬಾಡಿ ಟು ಸ್ಪೀಕ್. ಸೊ ಅವರು ಫಸ್ಟ್ ಹೇಳಿದ್ದು, ಸರ್ ನಾನು ತುಂಬ ಕಷ್ಟಪಟ್ಟು ಬಾಡಿ ಮಾಡಿದ್ದೀನಿ, ಸೊ ಅದ್ರ ಜೊತೆಗೆ ಇನ್ನು ಏನೇನು ಪ್ರಿಪರೇಷನ್ಸ್ ಹೇಳ್ತಿರೋ ಅದನ್ನು ನಾನು ಮಾಡ್ಕೊಂಡು ರೆಡಿ ಆಗ್ತೀನಿ, ಅದಾದಮೇಲೆ ಶೂಟಿಂಗ್ ಹೋಗೋಣ ಅಂತಂದರು. ಸೊ ಅವ್ರು ಅದಕ್ಕೋಸ್ಕರ ಆ್ಯಕ್ಟಿಂಗ್ ವರ್ಕ್ಶಾಪ್ಸು, ಡ್ಯಾನ್ಸ್ ವರ್ಕ್ಶಾಪ್ಸು ಎಲ್ಲ ಮಾಡಿ ಕೊನೆಗೆ ಫೈನಲಾಗಿ ಬ್ಯಾಕ್ ಹ್ಯಾಂಡಲ್ಲಿ ನಾವು ಕೂಡ ನಮ್ಮ ಕಥೆನ ರೆಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲಿ ನಾನು 3 ಜನನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅರುಣ್ ಅವರು, ನನ್ನ ಡೈರೆಕ್ಷನ್ ಟೀಮು, ಪವನ್ ಅವರು ಮತ್ತು ಶಂಕರ್ ಅವರು, ಇನ್ನು 3 ಜನ ಇಲ್ಲಿಲ್ಲ, ಭರತ್ ಅಂತ. ಬನ್ನಿ, ಬೇಗ ಬನ್ನಿ. ಈಗ ಜನರಲಿ ನಾವೇನು ಮಾಡ್ತೀವಿ, ಬೇರೆ ಟೆಕ್ನಿಷಿಯನ್ಸ್ನೆಲ್ಲ ಅವ್ರನ್ನೆಲ್ಲ ಹೊಗಳಿ ಇದು ಮಾಡಿ, ಮೇಯ್ನ್ ನನ್ನ ಜೊತೆ ಸ್ಟಾರ್ಟಿಂಗಿಂದ ಹಿಡಿದು ಕತೆ ಬರ್ದಾಗಿಂದ ಹಿಡಿದು ರಿಲೀಸ್ ಆಗಿ ಅದು ಥಿಯೇಟ್ರಿಂದ ಹೋಗೋವರೆಗೂ ನನ್ನ ಜೊತೆ ನಿಲ್ಲೋದು ಇವರು. ಸೊ ಇವ್ರಿಗೂ ದೊಡ್ಡ ಚಪ್ಪಾಳೆ ಕೊಡ್ಬೇಕು ನೀವು. ಇವ್ರು ಅರುಣ್ ಅಂತ, ಇವರು ಕೂಡ ನನ್ನ ಜೊತೆ ಕೋ ರೈಟಿಂಗ್ ಮಾಡಿದ್ದಾರೆ. ಇವರು ಪವನ್ ಹೆಗ್ಡೆ ಅಂತ, ಇವರು ಶಂಕರ್ ಅಂತ. ಸೊ ಈಗೇನು ನೀವೇನ ಟ್ರೇಲರ್ನೇನು ನೋಡಿದ್ದೀರಾ, ಎಲ್ಲ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ಇವ್ರದ್ದು ಕ್ರೆಡಿಟ್ ಹೋಗಬೇಕು ಅಲಾಂಗ್ ವಿತ್ ಅದರ್ ಟೆಕ್ನಿಷಿಯನ್ಸ್. ಸೊ ಅದು ಬಿಟ್ಟರೆ ಇವಾಗ ನೆಕ್ಸ್ಟು ಅನೂಪ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರು ನನಗೆ ತುಂಬ ಚೆನ್ನಾಗಿರೋ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಲಿರಿಕ್ಸ್ನ ನಾಗಾರ್ಜುನ್ ಶರ್ಮಾ ಅವ್ರು ಬರ್ಕೊಟ್ಟಿದ್ದಾರೆ. 4 ಸಾಂಗ್ ಇದೆ, ಇನ್ನೊಂದು ಸಾಂಗ್ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಸೊ ಅದ್ರ ನಂತರ ಈ ಸಾಂಗ್ನ ತುಂಬ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡಿಕೊಟ್ಟಿರೋದು ನಮ್ಮ ಭೂಷಣ್ ಮಾಸ್ಟ್ರು. ಸೊ ಅವ್ರ ಜೊತೆ ನಾನು ಪ್ರಾಬ್ಲಿ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಾರೆ. ಸೆಕೆಂಡ್ ಫಿಲ್ಮ್ ಗೀತಾ ಆದಮೇಲೆ ಇವಾಗೆ ಮಾಡ್ತಿರೋದು. ಗೀತಲ್ಲಿ ಒಂದು ಸಾಂಗ್ ಕೋರಿಯೋಗ್ರಾಫ್ ಮಾಡಿದ್ರು, ಅದನ್ನು ಎಡಿಟ್ ಮಾಡಿಬಿಟ್ಟೆ ಅಂತ ಅವ್ರು ಬೈಕೋತಾ ಇರ್ತಾರೆ. ಸೊ ಅದಕ್ಕೆ ಇದರಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಮಾಡಿದ್ದೀನಿ. ಸೊ ಅದ್ರ ನಂತರ ಅಮರ್ ಸರ್ ನನ್ನ ಜೊತೆ ಆರ್ಟ್ ಡೈರೆಕ್ಟರ್ ಈ ಸಿನಿಮಾಲಿ ವರ್ಕ್ ಮಾಡಿದ್ದಾರೆ. ಸೊ ಮೋರ್ ದೆನ್ ಆ್ಯನ್ ಆರ್ಟ್ ಡೈರೆಕ್ಟರ್, ಹಿ ವಾಸ್ ಲೈಕ್ ಅ ಬ್ರದರ್ ಟು ಮೀ. ಸೊ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದು ಮಾಡಿ, ಆಮೇಲೆ ಅವ್ರು ಯೂಶ್ವಲಿ ತಳ್ತಾ ಇರ್ತಾರೆ ನನ್ನ, ನೀವು ಮಾತಾಡ್ಬೇಕು ಸರ್, ಹೋಗಿ ಸರ್, ನೀವು ಮುಂದೆ ನುಗ್ಗಬೇಕು, ನೀವು ಹಿಂದೆ ನಿಂತ್ಬಿಟ್ರೆ ಆಗಲ್ಲ, ನಿಮ್ಮ ಕೆಲಸನ ನೀವೇ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಹೇಳಿರೋದ್ರಿಂದನೇ ನಾನು ಇಷ್ಟು ಮಾತಾಡ್ತಾ ಇರೋದು. ಸೊ ಇದ್ರ ನಂತರ ನಮ್ಮಿಬ್ಬರು ಫೀಮೇಲ್ ಲೀಡ್ಸ್ ಗೋಪಿಕಾ ಮತ್ತು ಆಯನ ಅವರು ಕೇಳ್ತಾನೆ ಇರ್ತಾರೆ, ಏನು ನೋಡಿದ್ರಿ ಅಂಥದ್ದು ಈ ಕ್ಯಾರೆಕ್ಟರ್ನ ಚೂಸ್ ಮಾಡೋಕ್ಕೆ ಅಂತ. ಸೊ ಪ್ರಾಬ್ಲಿ ಫಿಲ್ಮಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇವರಿಬ್ಬರನ್ನ ಯಾಕೆ ಚೂಸ್ ಮಾಡಿದೆ ಅಂತ. ಆ್ಯಂಡ್ ಗೋಪಿಕಾ ಅವ್ರು ಆದಷ್ಟು ಬೇಗ ಕನ್ನಡ ಕಲೀರಿ. ಸೊ ಯು ಹ್ಯಾವ್ ಎ ಲಾಂಗ್ ಫ್ಯೂಚರ್ ಅಲಾಂಗ್ ವಿತ್ ಆಯನ. ನೀವು ಕೂಡ ಇವರು ಆಲ್ರೆಡಿ 3 ಫಿಲ್ಮ್ಸ್ ಓಲ್ಡ್, ಸೊ ಲಾಟ್ ಆಫ್ ಮೋರ್ ಫಿಲ್ಮ್ಸ್ ಟು ಕಮ್. ಇದು ಬಿಟ್ಟು ಐ ಥಿಂಕ್ ಬೇರೆ ಆರ್ಟಿಸ್ಟ್ಗಳೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾರ್ತಿಕ್ ಮಹೇಶ್ ಅವರು ಇದರಲ್ಲಿ ಹೀರೋ ಆಗಿದ್ರು ಕೂಡ ವಿಲನ್ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡಿಕೊಂಡು ಪ್ಲೇ ಮಾಡಿದ್ದೀರಾ. ಐ ಥಿಂಕ್ ಇಟ್ ವಿಲ್ ಓನ್ಲಿ ಡೂ ಗುಡ್ ಫಾರ್ ಯು ಆಸ್ ವೆಲ್ ಫಾರ್ ಅಸ್ ಆಲ್ಸೋ. ಅದು ಬಿಟ್ಟರೆ ಐ ಥಿಂಕ್ ನಮ್ಮ DOP ಕಾರ್ತಿಕ್ ಅವ್ರು ಇಲ್ಲಿ ಬಂದಿಲ್ಲ, ಬಿಕಾಸ್ ಈಸ್ ಬ್ಯುಸಿ ವಿತ್ ಇಸ್ ವರ್ಕ್ ಇನ್ ಚೆನ್ನೈ. ಸೊ ಅವರು ಕೂಡ ತುಂಬ ಚೆನ್ನಾಗಿ ವಿಜುವಲ್ಸ್ನ ಟ್ರೀಟ್ ಮಾಡಿಕೊಟ್ಟಿದ್ದಾರೆ, ಶೂಟ್ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಇದು ಸೆಕೆಂಡ್ ಕಾಂಬಿನೇಷನ್ ನಂದು ಹೊಯ್ಸಳ ಆದಮೇಲೆ. ಅದು ಬಿಟ್ಟು ಬಾಲು ನಾಗೇಂದ್ರ ಅವರು ಇವತ್ತಿಲ್ಲಿ ಬಂದಿಲ್ಲ. ಬಾಲು ಸರ್ ಕೂಡ ತುಂಬ ಚೆನ್ನಾಗಿ ಅವ್ರು ಕೊಟ್ಟಿದ್ದ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಬಿಡಪ್ಪ ಅವ್ರು ಆಗ್ಬೋದು, ರಘು ಶಿವಮೊಗ್ಗ ಅವ್ರು ಆಗ್ಬೋದು, ರಮೇಶ್ ಇಂದ್ರ ಅವ್ರು ಆಗ್ಬೋದು, ಹೇಮಂತ್ ಸುಶೀಲ್ ಅವ್ರು ಆಗ್ಬೋದು, ಮಾನ್ಸಿ ಸುಧೀರ್ ಅವ್ರು ಆಗ್ಬೋದು, ಅಂಕಿತಾ ಅವ್ರು ಆಗ್ಬೋದು. ಇವರೆಲ್ಲರೂ ಅವ್ರು ಕೊಟ್ಟಿದ್ದ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಲಾಸ್ಟಲ್ಲಿ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಪಿಕ್ಚರ್ನ ನಾವು ಗೆಲ್ಲೇಬೇಕು ಅಂತಲೇ ಮಾಡಿರೋದು. ಸೊ ಹೋಪ್ಫುಲಿ ವಿ ವಿಲ್ ಲೀವ್ ಅಪ್ ಟು ಇಟ್. ಸೊ ಎಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫೆಬ್ರವರಿ 20ನೇ ತಾರೀಕು ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.